ಕೇಳುಗರೆ, ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸಮುದಾಯ ಬಾನುಲಿ ಕೇಂದ್ರ FM 90.4 ಮೆಗಾಹರ್ಟ್ಜ್ ಕಂಪನಾಂಕ ರೇಡಿಯೋದಿಂದ ನೀವು ಕೇಳ್ತಿದ್ದರ ಕಾರ್ಯಕ್ರಮಗಳನ್ನ. ಮಿತ್ರರೇ, ಇದು ದೇಶದ ಮೊಟ್ಟ ಮೊದಲ ಕೃಷಿ ಸಮುದಾಯ ಬಾನುಲಿ ಕೇಂದ್ರ FM 90.4 ಮೆಗಾಹರ್ಟ್ಜ್ ಕಂಪನಾಂಕ ರೇಡಿಯೋ. ಮಿತ್ರರ, ಇವತ್ತು ಅಕ್ಟೋಬರ್ 10 ಅಂದ್ರೆ ವಿಶ್ವ ಮಾನಸಿಕ ಆರೋಗ್ಯ ದಿನ. ವಿಶೇಷತೆಯೊಂದಿಗೆ ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ರೋಗಗಳ ಕುರಿತು ತಜ್ಞರೊಂದಿಗೆ ಚರ್ಚೆ. ಈ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಸುನಂದಾ ಜಿಟಿ, ಸಹಾಯಕ ಪ್ರಾಧ್ಯಾಪಕರು, ಡಿಮೆನ್ಸ್ ಧಾರವಾಡ. ಇವರೊಂದಿಗೆ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇವತ್ತಿನ ದಿವಸ ನಮ್ಮೆಲ್ಲ ಕೇಳುಗ ಬಾಂಧವರಿಗೂ ಅಕ್ಟೋಬರ್ 10 ಅಂದ್ರೆ ವಿಶ್ವ ಮಾನಸಿಕ ಆರೋಗ್ಯ ದಿನ. ಈ ಒಂದು ವಿಶ್ವ ಮಾನಸಿಕ ಆರೋಗ್ಯ ದಿನದಂದು ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ನೀಡುವುದಕ್ಕಾಗಿ ಕಾರ್ಯವನ್ನ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀರಾ. ಇದರಲ್ಲಿ ಯಶಸ್ವಿ ಕೂಡ ಆಗಿದ್ದೀರಾ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಮೊದಲನೆಯ ಪ್ರಶ್ನೆ, ಮಾನಸಿಕ ಆರೋಗ್ಯ ಅಂದರೇನು, ಮಾನಸಿಕ ಆರೋಗ್ಯದ ಗುಣಲಕ್ಷಣಗಳೇನು ಅನ್ನೋದನ್ನ ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ತಾವು ತಿಳಿಸ್ಕೊಡ್ತೀರಾ? ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲಾ ಕೇಳುಗರಿಗೂ ನಮಸ್ಕಾರಗಳು. ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನ. ಸ್ನೇಹಿತ ಬಾಂಧವರೇ, ಪ್ರತಿ ವರ್ಷ ನಾವು ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ವಿಶ್ವಾದ್ಯಂತ ಆಚರಿಸ್ತೀವಿ. ಈ ದಿನದ ವಿಶೇಷತೆಯೊಂದಿಗೆ ನಾನು ಕೆಲವೊಂದು ಅಂಶಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳಕ್ ಬಂದಿದ್ದೀನಿ. ನಿಮಗೆ ಗೊತ್ತೇ ಇದೆ, ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಅಥವಾ ಕೋವಿಡ್-19 ಅಂತ ಒಂದು ಕಾಯಿಲೆ ನಮ್ಮನ್ನು ಬೆಂಬಿಡದೆ ಕಾಡ್ತಾ ಇದೆ. ಇದು ಸಾಮಾನ್ಯ ಸೋಂಕು ಕಾಯಿಲೆ ಆದ್ರೂ ಕೂಡ ಜನ ದೈಹಿಕವಾಗಿ ಕಾಯಿಲೆ ಬರುತ್ತೆ ಅನ್ನೋ ಬಂದ್ಮೇಲೆ ಅದನ್ನು ಹೇಗೆ ಚಿಕಿತ್ಸೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ನಾವು ಅದಕ್ಕೆ ಭಯಕ್ಕೊಳಗಾಗ್ತಾ ಇದ್ದೀವಿ. ಅದು ಬಂದ್ಬಿಟ್ರೆ ಹೇಗೆ ಮಾಡೋದು, ನಮ್ಮ ಬಾಂಧವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು, ಬರ್ದಂಗೆ ಹೇಗೆ ತಡೆ ಕಟ್ಕೋಬೇಕು, ಎಲ್ಲಿ ಹೋಗ್ಬೇಕು, ಜನದಲ್ಲಿ ಬೆರಿಬೇಕೋ ಬೇಡೋ, ಮಾಸ್ಕ್ ಹಾಕೋಬೇಕೋ ಬೇಡೋ, ಏನೇನೋ ಒಂದು ಕಲ್ಪನೆಗಳು ನಮ್ಮನ್ನ ಭಯ ವಾತಾವರಣದಲ್ಲಿ ದುಡ್ತಾ ಇದೆ. ಮನುಷ್ಯ ಹೊರಗಡೆ ಹೋಗೋದಕ್ಕೆ ಭಯ ಪಡುವಂಥ ಪರಿಸ್ಥಿತಿ ಈ ಜಗತ್ತನ್ನ ಕಾಡ್ತಾ ಇದೆ ಈ ಕಾಯಿಲೆಯಿಂದ. ಇಂಥ ಒಂದು ಭಯಾನಕ ಕಾಯಿಲೆಯ ಒಂದು ಗುರಿಯಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ಈ ವರ್ಷ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ನಾವು ಮತ್ತು ನೀವು ಎಲ್ಲರಿಗೂ ಮಾನಸಿಕ ಆರೋಗ್ಯ ಅಂತ ಒಂದು ದೇಹ ಇಟ್ಕೊಂಡು ಈ ವರ್ಷದ ಅಕ್ಟೋಬರ್ 10 ಅಥವಾ ಈ ದಿನ ವಿಶ್ವ ಆರೋಗ್ಯ ಮಾನಸಿಕ ದಿನವನ್ನು ಆಚರಿಸ್ತಾ ಇದ್ವಿ. ಈಗ ಮೇಡಮ್ ಕೇಳಿದ್ರು, ಈ ಮಾನಸಿಕ ಆರೋಗ್ಯ ಅಂದ್ರೆ ಏನು, ಅಥವಾ ಏನು ಮಾನಸಿಕ ಆರೋಗ್ಯ ವ್ಯಕ್ತಿಯಲ್ಲಿ ಏನೇನು ಗುಣಲಕ್ಷಣಗಳಿರುತ್ತೆ ಅಂತ ನೀವು ಕೇಳಿದ್ರಿ. ಖಂಡಿತವಾಗೂ ಮೇಡಮು, ಮಾನಸಿಕ ಆರೋಗ್ಯ ಅಂದ್ರೆ ಒಂದು ಸಿಂಪಲ್ ಆಗಿ ನಾವು ಕಾಮನ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ಖುಷಿಯಾಗಿದ್ದೀವಿ, ಯಾವುದೇ ತೊಂದರೆ ಇಲ್ಲ, ಆರಾಮಾಗಿದ್ದೀವಿ ಅನ್ನೋದೇ ಒಂದು ಸಾಮಾನ್ಯ ಗುಣಲಕ್ಷಣ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ನಾವು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿ ಅವರ ಆಲೋಚನಾ ಶಕ್ತಿ ಅಥವಾ ಅವರ ಭಾವನೆಗಳು ಅಥವಾ ಅವರ ಮನಸ್ಥಿತಿಗಳನ್ನು ಒಂದು ಉತ್ತಮ ರೀತಿಯಲ್ಲಿ ವ್ಯವಹರಿಸ್ತಾ ಇರ್ತಾರೆ, ಅಥವಾ ಸ್ನೇಹ ಸಂಬಂಧಗಳನ್ನ ಸರಿಯಾಗಿ ಇಟ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಮಾನಸಿಕ ಆರೋಗ್ಯ ಅಂತ ಹೇಳ್ಬೋದು. ಅದಕ್ಕೆ ನಾವು ಗುಣಲಕ್ಷಣಗಳು ಮಾನಸಿಕ ಆರೋಗ್ಯ ವ್ಯಕ್ತಿಯಲ್ಲಿ ನಾವು ಕೇಳ್ತೇವೆ ಅಂದ್ರೆ ತಮ್ಮ ಅಸ್ತಿತ್ವವನ್ನು ಯಾವಾಗ್ಲೂ ಪ್ರದರ್ಶಿಸ್ತಾ ಇರ್ತಾರೆ. ಅಂದ್ರೆ ನಾನಿದ್ದೀನಿ, ನನಗೋಸ್ಕರ ಇದ್ದೀನಿ, ನಾನು ಎಲ್ಲದನ್ನು ಸಾಧಿಸ್ತೀನಿ ಅಂತ ಒಂದು ಒಳ್ಳೆ ಪಾಸಿಟಿವ್ ಅಥವಾ ಧನಾತ್ಮಕ ಭಾವನೆಗಳಲ್ಲಿ ಅವರು ಇರ್ತಾರೆ. ಅದ್ರ ಜೊತೆಗೆ ಯಾವುದೇ ಸಮಸ್ಯೆಗಳು ಒತ್ತಡಗಳು ಬಂದರೂ ಕೂಡ ಜಾಣ್ಮೆಯಿಂದ ಅವುಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಯಾರಲ್ಲೂ ಅವಲಂಬಿತರಾಗ್ತಾ ಇಲ್ಲ ಅಥವಾ ಯಾರಲ್ಲೋ ಕಷ್ಟಗಳನ್ನು ಹೇಳ್ಕೊಳ್ತಲ್ಲ, ಅವ್ರು ಆರಾಮಾಗಿ ಯಾವುದೇ ತೊಂದರೆ ಎಷ್ಟೇ ಕಷ್ಟ ಬಂದರೂ ನಾನು ಅದನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ಛಲಗಾರಿಕೆ ಅಥವಾ ಒಂದು ಜಾಣ್ಮೆ ಅವರಲ್ಲಿರುತ್ತೆ. ಅದ್ರ ಜೊತೆಗೆ ಅರ್ಥಪೂರ್ಣ ಒಳ್ಳೆಯ ಸ್ನೇಹ ಸಂಬಂಧಗಳನ್ನು ಅವ್ರು ಬೆಳೆಸ್ಕೊಂಡಿರ್ತಾರೆ. ಯಾವುದೇ ಕಲಹ ಇರೋದಿಲ್ಲ, ಸ್ನೇಹಿತರಲ್ಲಿ ಪ್ರೀತಿಯಿಂದ ವರ್ತಿಸ್ತಾರೆ ಅಥವಾ ಕೆಲಸದ ಜಾಗದಲ್ಲಿ ಪ್ರೀತಿಯಿಂದ ಇರ್ತಾರೆ. ಯಾವುದೇ ಒಂದು ಸಿಚುಯೇಷನ್ ಅಥವಾ ನಾವು ಕಂಡೀಷನ್ ಇದ್ರೂ ಕೂಡ ಒಳ್ಳೆ ಸಂಭಾಳಿಸ್ಕೊಂಡು ಹೋಗುವಂಥ ಒಂದು ನಡವಳಿಕೆ ನಾವು ಮಾನಸಿಕ ಆರೋಗ್ಯದಲ್ಲಿ ಕಾಣ್ಬೋದು. ಹಾಗೆ ಯಾವಾಗಲೂ ಸಕಾರಾತ್ಮಕ ನಿರ್ಧಾರಗಳನ್ನು ಅವ್ರು ತಗೊಳ್ತಾ ಇರ್ತಾರೆ. ಅಂದ್ರೆ ಯಾವ್ದು ಇದಕ್ಕೆ ಇದೇ ನಿರ್ದಿಷ್ಟವಾದ ಒಳ್ಳೆ ನಿರ್ಧಾರ ಅನ್ನೋ ಒಂದು ಭಾವನೆಯಲ್ಲಿ ಅವರು ಸ್ಟ್ರಾಂಗ್ ಆಗಿ ಅಥವಾ ಸಬಲರಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಮುಖ್ಯವಾಗಿ ಆತ್ಮಸ್ಥೈರ್ಯವಂತರಾಗಿರ್ತಾರೆ ಅಥವಾ ಧೈರ್ಯದಿಂದ ನಿಭಾಯಿಸ್ತಾ ಇರ್ತಾರೆ. ಯಾವುದೇ ಒಂದು ಅಂಜಿಕೆ ಭಯ ಅಂಥದ್ದೇನು ಇರೋದಿಲ್ಲ. ಹೌದು, ನಾನು ಮಾಡ್ತೀನಿ ಅನ್ನೋ ಒಂದು ಸಾಮರ್ಥ್ಯ ಅವರಲ್ಲಿ ನಾವು ಕಾಣಬಹುದು. ಹಾಗೆ ಅವರ ಸಾಮರ್ಥ್ಯ ಮತ್ತು ಅಸಾಮರ್ಥ್ಯ ಅಥವಾ ಕುಂಠಿತನವನ್ನು ಅವರು ಒಪ್ಕೊಳ್ತಾರೆ. ಹೌದು, ನನ್ನಿಂದ ಇದಾಗಲಿಲ್ಲ, ಯಾಕಾಗಲಿಲ್ಲ ಅದನ್ನು ಹುಡುಕ್ತಾರೆ, ಆಗಲಿಲ್ಲ ಅಂದ್ರೆ. ಆದರೆ ಆಗಲಿಲ್ಲ ಅಂತ ರೋಗಿ ಆಗೋದಿಲ್ಲ. ಅದು ತುಂಬ ಮುಖ್ಯ ಆಗ್ತದೆ. ಯಾಕೆ ಮಾನಸಿಕ ಈಗ ಕೆಲವರಿಗೆ ಅಸಮರ್ಥತೆಗಳು ಅಥವಾ ನಮಗೆ ಕೆಲವೊಂದು ಕಷ್ಟಗಳು ಬರಬಹುದು. ಆ ಕಷ್ಟಗಳು ಬಂದಾಗ ನಾವು ಕುಗ್ಗೋದಿಲ್ಲ, ಅದಕ್ಕೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋ ಒಂದು ಗುಣನ ನಾವು ಮಾನಸಿಕ ಆರೋಗ್ಯ ಗುಣ ಅಂತ ಹೇಳ್ತೀವಿ. ಅದರ ಜೊತೆಗೆ
ಯಾವುದೇ ಒಂದು ಗುರಿಗಳನ್ನು ಅವ್ರು ಇಟ್ಕೊಂಡ್ರು ಅವನ್ನ ಸಾಧಿಸಬಹುದು ಅನ್ನೋ ಒಂದು ಗುರಿಗಳನ್ನು ಅವರು ಮಾಡ್ಕೋತಾರೆ. ಈಗ ನಾನು ಒಂದೇ ಅರ್ಧ ರಾತ್ರಿಯಲ್ಲಿ ಶ್ರೀಮಂತರಾಗ್ತೇವೆ, ಅದು ಆಗಂತ ಗುರಿ ಅಲ್ಲ. ಆದರೆ ಮಾನಸಿಕ ಆರೋಗ್ಯದ ಹೌದು, ನನಗೆ ಈ ಕೆಲಸ ಮಾಡೋಕ್ಕಾಗ್ತದೆ, ಇದರಿಂದ ನಾನು ಸಾಧಿಸಬಹುದು ಅನ್ನೋ ಒಂದು ಗುರಿಗಳನ್ನು ಇಟ್ಕೊಳ್ಳೋ ಅಂಥದ್ದು ಗುಣನ ನಾವು ಮಾನಸಿಕ ಆರೋಗ್ಯ ವ್ಯಕ್ತಿಗಳಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ತುಂಬ ಅವರ ಜೀವನವನ್ನು ಅನುಭವಿಸಿ ಬದುಕಿಸ್ತಾ ಇರ್ತಾರೆ. ಅಂದರೆ ಜೀವನ ಖುಷಿಯಾಗಿ, ಯಾವುದೇ ರೀತಿಯ ಅಡಚಣೆಗಳು, ಅಸಂತೃಪ್ತಿ ಇರೋದಿಲ್ಲ, ತೃಪ್ತಿಯಾಗಿ ಅವರು ಜೀವನ ಮಾಡೋದು. ಈ ಒಂದು ಎಲ್ಲ ಗುಣಗಳನ್ನು ನಾವು ಒಂದು ಮಾನಸಿಕ ಆರೋಗ್ಯ ವ್ಯಕ್ತಿಯಲ್ಲಿ ಕಾಣಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಮೇಡಮ್, ಈಗ ಮಾನಸಿಕ ಆರೋಗ್ಯ ಅಂದರೇನು, ಮಾನಸಿಕ ಆರೋಗ್ಯದ ಗುಣಲಕ್ಷಣಗಳೇನು ಅನ್ನೋದರ ಕುರಿತು ತಾವು ಹೇಳ್ಕೊಟ್ರಿ. ಜೊತೆಗೆ ಈ ಮಾನಸಿಕ ರೋಗಗಳಂದ್ರೇನು ಮತ್ತು ಮಾನಸಿಕ ರೋಗಗಳ ಪ್ರಾಥಮಿಕ ಲಕ್ಷಣಗಳು ಯಾವುವು ಅನ್ನೋದನ್ನ ತಾವು ತಿಳಿಸ್ಕೊಡ್ತೀವಿ. ಓಕೆ, ಈಗ ನಾವು ತಿಳ್ಕೊಂಡ್ವಿ ಏನೇನು ಮಾನಸಿಕ ಆರೋಗ್ಯ ವ್ಯಕ್ತಿಯಲ್ಲಿ ಏನೇನಿದೆ ಅಂತ. ಅದೇ ರೀತಿ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಮಾನಸಿಕ ರೋಗಗಳು ಅಂತ ಕಾಣ್ತೀವಿ. ಈಗ ಜಗತ್ತಿನಲ್ಲಿ ತುಂಬಾ ರೋಗಗಳು ನಾವು ಕಾಣ್ತಾ ಇದ್ವಿ. ಮುಖ್ಯವಾಗಿ ಮಾನಸಿಕ ರೋಗಿಗಳು ಅಂತ ನಾವು ಗುರುತಿಸಬಹುದು ಅಥವಾ ಕಾಣಬಹುದು ಅಂದ್ರೆ ಅವರ ಆಲೋಚನಾ ಶಕ್ತಿಯಲ್ಲಿ ಏರ್ಪೇರಾಗ್ತದೆ. ಯಾವಾಗ್ಲೂ ನೆಗೆಟಿವ್, ನಾನು ಹೇಳಿದೆ ಸಕಾರಾತ್ಮಕವಾಗಿ ತಗೊಳ್ತಾರೆ, ಇಲ್ಲಿ ನಕಾರಾತ್ಮಕ, ಯಾವಾಗ್ಲೂ ತಮ್ಮನ್ನು ತಾವೇ ದೂಷಿಸ್ಕೊಳ್ಳೋದು, ಎಲ್ಲರನ್ನೂ ಅನುಮಾನ ಪಡೋದು, ಅವರ ಭಾವನೆಗಳಲ್ಲಿ ಹಿಡಿತಾನೆ ಇರೋದಿಲ್ಲ. ತುಂಬಾ ಕೋಪ ಮಾಡ್ಕೋತಾ ಇದ್ದಾರೆ ಅಥವಾ ವಾದಿಸ್ತಾರೆ ಅಥವಾ ಭಯ ಬೀಳ್ತಿದ್ದಾರೆ, ಜನರಲ್ಲಿ ಬೆರೀತಾ ಇಲ್ಲ, ಅನುಮಾನ ಪಡ್ತಾ ಇದ್ದಾರೆ. ಹಾಗೆ ಅವರ ಭಾವನೆಗಳನ್ನು ಸಮಯಕ್ಕೆ ಸರಿಯಾಗಿ ಅವರು ಭಾವನೆಗಳನ್ನು ವ್ಯಕ್ತಪಡಿಸೋದಿಲ್ಲ. ಕೆಲವೊಂದ್ಸರಿ ನಗುತ್ತಾ ಇರ್ತಾರೆ, ಎಲ್ಲರೂ ಖುಷಿಯಾಗಿರುವಾಗ ಅಳ್ತಾರೆ. ಆ ಥರ ಒಂದು ವ್ಯತಿರಿಕ್ತವಾದ ಭಾವನೆಗಳನ್ನು ನಾವು ಕಾಣ್ಬೋದು. ಅದ್ರ ಜೊತೆಗೆ ಅವರ ಮುಖ್ಯವಾಗಿ ಅವರ ನಡತೆಗಳಲ್ಲಿ ಅಂದರೆ ಗುಣ ಅಥವಾ ಅವರೇನು ಡೈಲಿ ರೂಟೀನ್ಸ್ ಅಥವಾ ದೈನಂದಿನ ಚಟುವಟಿಕೆಗಳಿಗೆ ತುಂಬ ಏರ್ಪೇರು ಕಾಣ್ತೀವಿ. ಸರಿ ನಿದ್ದೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಯಾವಾಗಲೂ ಒತ್ತಡದಲ್ಲಿ ಬದುಕ್ತಾ ಇರ್ತಾರೆ. ಹೀಗೆ ನಾವು ಮಾನಸಿಕ ರೋಗಿ ಅಂತ ನಾವು ಗುರುತಿಸಬೇಕು ಅಂದರೆ ಅವರ ಭಾವನೆಗಳಲ್ಲಿ ವ್ಯತಿರಿಕ್ತೆ, ಭಾವನೆ ತುಂಬ ಉನ್ಮಾದತೆಯಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಅವರ ಮನಸ್ಥಿತಿ ಒಂದು ಸ್ಥಿಮಿತದಲ್ಲಿ ಇರೋದಿಲ್ಲ. ಯಾವಾಗ ಬೇಕಾದರೂ ಕೋಪ ಮಾಡ್ಬೋದು, ಯಾವಾಗ ಬೇಕಾದರೂ ಸಿಟ್ಟು ಹೇಳ್ಬೋದು, ಯಾವಾಗ ಬೇಕಾದರೂ ದುಃಖದಲ್ಲಿ, ಯಾವಾಗ ಬೇಕಾದರೂ ಖುಷಿ. ಹಾಗೆ ಮನಸ್ಥಿತಿಯನ್ನು ಸ್ಥಿಮಿತ ಕಳ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಅವರ ಆಲೋಚನಾ ಶಕ್ತಿಗಳು ಏನಿರ್ತದೆ, ಅವರ ಮನಸ್ಸಿಗೆ ಏನೇನೋ ಅದು ಅವಶ್ಯಕತೆ ಇಲ್ಲದ್ದೆಲ್ಲ ಆಲೋಚನಾ ಶಕ್ತಿಗಳು ಬರ್ತದೆ, ಅದು ಅವರ ನಡವಳಿಕೆಯಲ್ಲಿ ತೋರಿಸ್ತಾ ಹೋಗ್ತದೆ. ಅದು ನಾವು ಮಾನಸಿಕ ರೋಗ ಅಂತ ಗುರುತಿಸ್ಬೋದು. ಹಾಗೆ ಕೆಲವೊಂದು ಪ್ರಾಥಮಿಕ ಗುಣಲಕ್ಷಣಗಳು ಏನಂದರೆ ಮುಖ್ಯವಾಗಿ ಒತ್ತಡ. ಎಲ್ಲರಿಗೂ ಒತ್ತಡ ಇರುತ್ತೆ. ನಾವು ಮನುಷ್ಯ ಬಾಳದೆ ಒತ್ತಡದಲ್ಲಿ ಬಾಳ್ತಾ ಇದ್ವಿ. ಆದರೆ ಆ ಒತ್ತಡಗಳನ್ನು ಸರಿಯಾಗಿ ನಿಭಾಯಿಸೋನು ಮಾನಸಿಕ ಆರೋಗ್ಯ ಅಂತ ಹೇಳ್ತೀವಿ. ಆದರೆ ಒಂದು ಒತ್ತಡಗಳನ್ನು ಯಾವಾಗ ಅವನು ನಿಭಾಯಿಸೋಕೆ ಆಗೋದೇ ಇಲ್ಲ, ಸಣ್ಣದಕ್ಕೂ ಕಿರಿಕಿರಿ ಮಾಡ್ಕೋತಾ ಇರ್ತಾನೆ, ಚಡ್ಬಡಿಸ್ತಾ ಇರ್ತಾನೆ. ಸೊ ಅದು ಒಂದು ಪ್ರಾಥಮಿಕ ಲಕ್ಷಣ ಆಗಿರ್ತದೆ. ಹಾಗೆ ದೈನಂದಿನ ಕೆಲಸಗಳಲ್ಲಿ ತುಂಬ ಅಡಚಣೆ ಮಾಡ್ಕೊಳ್ತಾನೆ. ಬೆಳಗ್ಗೆ ಸರಿಯಾದ ಸಮಯ ಕೇಳೋದಿಲ್ಲ, ಊಟ ವಸ್ತುಗಳಲ್ಲಿ ಅವರು ಗಮನ ಕೊಡ್ತಾ ಇಲ್ಲ, ಅಥವಾ ತಮ್ಮ ಸಂಬಂಧಗಳ ಜೊತೆಗೆ ಯಾವಾಗಲೂ ಕಲಹಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಿದ್ರೆ, ತುಂಬ ಮನುಷ್ಯನಿಗೆ ನಿದ್ರೆ ಮುಖ್ಯ. ನಾವು ಮಾನಸಿಕವಾಗಿ ಪ್ರಾಥಮಿಕ ರೋಗಗಳಲ್ಲಿ ನಾವು ಗುಣ ಕಂಡುಹಿಡಿಯೋದಂದ್ರೆ ನಿದ್ದೆ ಮಾಡ್ತಿಲ್ರಿ. ಕಳೆದ ಒಂದು ವಾರದಿಂದ ಅವನು ನಿದ್ದೆನೇ ಮಾಡ್ತಾ ಇಲ್ಲ, ನಿದ್ರೆಹೀನತೆ ಕಾಣಬಹುದು. ಹಾಗೆ ಸಮಾಜದಿಂದ ದೂರ ಹೋಗ್ಬಿಡ್ತಾರೆ, ಯಾರ ಹತ್ರ ಬೆರೀತಿಲ್ಲ. ಮೊದಲೆಲ್ಲ ಚೆನ್ನಾಗಿ ಫ್ರೆಂಡ್ಸ್ ಆಗಿ ಎಲ್ಲರ ಜೊತೆ ಬೆರೀತಾ ಇದ್ದ, ಬಟ್ ಇತ್ತೀಚೆಗೆ ಅವನು ಯಾರ ಹತ್ರ ಬೆರೀತಾ ಇಲ್ಲ, ಹೋಗ್ತಾ ಇಲ್ಲ, ಯಾರ ಹತ್ರ ಮಾತಾಡ್ತಾ ಇಲ್ಲ. ಇಂಥ ಒಂದು ಪ್ರಾಥಮಿಕ ಲಕ್ಷಣಗಳು, ಅವ್ರು ಇನ್ನೂ ಮಾನಸಿಕ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ, ಆ ದಾರಿಯಲ್ಲಿ ತುಳಿತಾ ಇದ್ದಾರೆ ಅನ್ನೋದು ಈ ಲಕ್ಷಣಗಳಿಂದ ನಮಗೆ ಗೊತ್ತಾಗ್ತದೆ. ಮೇಡಮ್, ಈಗ ಮಾನಸಿಕತೆಗೆ ಒಳಗಾದಂಥ ವ್ಯಕ್ತಿ ಯಾವ ರೀತಿಯಾಗಿ ಜನರೊಂದಿಗೆ ಒಂದು ಹೊಂದಾಣಿಕೆ ಇರೋದಿಲ್ಲ, ಜನಸಂಪರ್ಕಕ್ಕೆ ಅವರು ಇಷ್ಟಪಡೋದಿಲ್ಲ, ಜೊತೆಗೆ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಅವರು ಆಸೆ ಪಡ್ತಿರ್ತಾರೆ. ಅಂದರೆ ಒಬ್ಬರೇ ಕುಂತು ವಿಚಾರ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಜೊತೆಗೆ ಅವರಿಗೆ ಆಟ ಆಯಿತು, ಊಟ ಆಯಿತು ಸರಿಯಾಗಿ ಹೊಂದೋದಿಲ್ಲ ಅನ್ನುವಂಥ ಮಾತನ್ನು ತಾವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಜೊತೆಗೆ ಈ ಮಾನಸಿಕ ರೋಗಗಳಿಗೆ ಕಾರಣಗಳೇನಿರ್ಬೋದು ಅಥವಾ ಮುಖ್ಯವಾಗಿ ಯಾವ ಕಾರಣಗಳಿಂದ ಮನುಷ್ಯನಲ್ಲಿ ಪರಿವರ್ತನೆ ಆಗ್ತದೆ ಅಂತೇಳಿ ತಾವು ತಿಳಿಸ್ಕೊಡ್ತೀರಾ? ಅನೇಕ ಕಾರಣಗಳನ್ನು ನಾವು ಮಾನಸಿಕ ರೋಗಿಗಳಿಗೆ ಕೊಡ್ಬೋದು. ಯಾಕಂದರೆ ಮಾನಸಿಕ ರೋಗಗಳು ಒಂದು ಅಥವಾ ಎರಡು ಕಾರಣಗಳಿಂದ ಬರೋದಿಲ್ಲ. ಕೆಲವೊಂದು ಮನುಷ್ಯರಲ್ಲಿ ಒಂದು ಕಾರಣ ಇರ್ಬೋದು, ಇನ್ನೊಬ್ಬರಲ್ಲಿ ಇನ್ನೊಂದು ಕಾರಣ ಇರ್ಬೋದು, ಎರಡೆರಡು ಕಾರಣಗಳು ಇರ್ಬೋದು. ಹಾಗೆ ನಾವು ವೈಜ್ಞಾನಿಕವಾಗಿ ಕೆಲವೊಂದು ಕಾರಣಗಳನ್ನ ನಾವು ತಿಳ್ಕೊಳ್ಬೇಕಾದ್ರೆ ಸಂಶೋಧನೆಗಳ ಪ್ರಕಾರ ನಾವು ಹೇಳ್ಬೇಕಂತಂದ್ರೆ ವಂಶಾವಳಿಯಿಂದ ಅಥವಾ ಅಂದರೆ ಕೌಟುಂಬಿಕವಾಗಿ ಬರುವಂಥದ್ದು. ಈಗ ಅಪ್ಪ ಅಮ್ಮನಿಗೆ ವಂಶ ಪರಂಪರೆಯಾಗಿ ಈ ರೋಗ ತುಂಬ ಜನ ಕಾಣ್ತೀವಿ. ಯಾಕಂದರೆ ಜೀನ್ಸ್ ಅಥವಾ ವಂಶದಿಂದ ಬರುವಂಥ ಜೀನ್ಸು ನೆಕ್ಸ್ಟ್ ಇನ್ನೊಬ್ಬರಿಗೆ ಬರುತ್ತೆ ಅನ್ನೋದು ತುಂಬಾ ಸಂಶೋಧನೆಗಳು ತಿಳಿಸಿದೆ. ಅದ್ರ ಜೊತೆಗೆ ಮೆದುಳಿನಲ್ಲಿ ರಾಸಾಯನಿಕ ಕ್ರಿಯೆಗಳ ಏರುಪೇರು ಅಥವಾ ಮೆದುಳಿನ ಅಪಘಾತ ಆಗಿರ್ಬೋದು, ಗಾಯ ಆಗಿರ್ಬೋದು, ಸೋಂಕುಗಳಿರ್ಬೋದು, ಅಥವಾ ಇನ್ನೂ ದೀರ್ಘಾವಧಿ ದೈಹಿಕ ಕಾಯಿಲೆಗಳಿಂದ ಕೂಡ ಮಾನಸಿಕ ಆರೋಗ್ಯಕ್ಕೆ ಅಥವಾ ಮಾನಸಿಕ ರೋಗಗಳಿಗೆ ತುತ್ತಾಗುವಂಥ ಒಂದು
ಕಾರಣ ಇರುತ್ತೆ. ಅದರ ಜೊತೆಗೆ ಅವರು ಸಾಮಾಜಿಕ ಕಾರಣಗಳು ತುಂಬಾ ಇಲ್ಲಿ ಮುಖ್ಯವಾಗ್ತವೆ. ಯಾಕಂದರೆ ಸಾಮಾಜಿಕ ಕಾರಣಗಳು ಅಂತ ಕೊಟ್ಟಾಗ ಒಂದು ಕೌಟುಂಬಿಕ ಅಥವಾ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳನ್ನು ಅವರು ನಿಭಾಯಿಸೋಕ್ಕಾಗೋದಿಲ್ಲ, ಅಥವಾ ವೈವಾಹಿಕ ಜೀವನ ಅವರಲ್ಲಿ ತುಂಬ ಅಡಚಣೆ ಆಗ್ತಾ ಇದೆ, ಅಥವಾ ತಮ್ಮ ಕುಟುಂಬದಲ್ಲೇ ಸರಿಯಾದ ಒಂದು ಒಬ್ರಿಗೊಬ್ರಿಗೆ ಒಂದು ಸಂಭಾಷಣೆ ಇಲ್ಲ, ಒಂದು ಜೊತೆಯ ಸಾಥ್ ಇಲ್ಲ ಅಥವಾ ಸಹಕಾರ ಇಲ್ಲ, ಹೊಂದಾಣಿಕೆ ಇಲ್ಲ. ಅದಾಗಿ ಕುಟುಂಬ ಕಲಹಗಳು, ಆ ಒಂದು ಪರಿಸ್ಥಿತಿ ಕೂಡ ಮನುಷ್ಯನಿಗೆ ಅವರು ಮನಸ್ಥೈರ್ಯನ ಕಳ್ಕೊಂಡು ಅವರು ಮಾನಸಿಕ ಆರೋಗ್ಯಕ್ಕೆ ರೋಗಗಳಿಗೆ ತುತ್ತಾಗ್ತಾರೆ. ಅದ್ರ ಜೊತೆಗೆ ಆರ್ಥಿಕ ಮುಗ್ಗಟ್ಟಂತೂ ಹೇಳ್ತೀವಿ. ಅನೇಕ ಸಾರಿ ಸೋಲು ಪದೇ ಸೋಲು. ಈಗ ನಾವು ತುಂಬ ನಮ್ಮಲ್ಲಿ ಹದಿಹರಿಯದ ವಯಸ್ಸಿನ ಮಕ್ಕಳುಗಳು ನಮ್ಮ ಕಾಯಿಲೆ ಬಿದ್ದು ಬರ್ತಾರೆ. ಯಾಕಂದರೆ ಅವರಿಗೆ ಫೇಲ್ ಆಗಿದ್ವಿ, ಎಕ್ಸಾಮಲ್ಲಿ ಫೇಲ್ ಆದ್ವಿ, ಅಥವಾ ಬಿಸ್ನೆಸ್ಸಲ್ಲಿ ಫೇಲ್ ಆದ್ವಿ, ಅಥವಾ ಈಗ ನಮ್ಮ ರೈತ ಬಾಂಧವರಲ್ಲೇ ಬೆಳೆ ಇಲ್ರಿ ಏನು ಮಾಡೋದ್ರಿ, ಅಥವಾ ಮದ್ಯ ವ್ಯಸನಗಳಿಗೆ ಆಗ್ಬಿಟ್ಬಿಡ್ತಾರೆ. ನಾವು ಹೇಳ್ತೀವಿ ಮದ್ಯ ವ್ಯಸನನೇ ಒಂದು ಕಾಯಿಲೆ ಅಂತ ನಾವು ಇದರಲ್ಲಿ ಗುರುತಿಸ್ತೀವಿ. ಮಾದಕ ವ್ಯಸನಗಳು ತಗೊಳ್ತಿರ್ತಾರೆ. ಸೊ ಇಂಥವರೆಲ್ಲರೂ ಕಾರಣ ಆಗ್ತದೆ. ಅದೇ ಜೀವನದಲ್ಲಿ ಪದೇ ಸೋಲುಗಳನ್ನು ಅನುಭವಿಸ್ತಾ ಇದ್ರು ಕೂಡ ಮನುಷ್ಯನಿಗೆ ಒಂದು ಆತ್ಮಸ್ಥೈರ್ಯ ಕಳ್ಕೊಂಡು, ಧೈರ್ಯನ ಕಳ್ಕೊಂಡು ಮಾನಸಿಕ ರೋಗಗಳಿಗೆ ತುತ್ತಾಗ್ತಾರೆ. ಅದ್ರ ಜೊತೆಗೆ ಕೆಲವೊಂದು ಸಾಮಾಜಿಕ ಪಿಡುಗುಗಳು ಅಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಏನಂದರೆ ಅತಿ ಬಡತನ. ಈಗ ಸಂಶೋಧನೆಗಳು ಹೇಳ್ತಾರೆ ತುಂಬ ಬಡತನದಲ್ಲಿ ಬದುಕೋರಿಗೆ ತುಂಬ ನಾವು ಕಾಯಿಲೆಗಳನ್ನು, ಈ ಮಾನಸಿಕ ಆರೋಗ್ಯ ರೋಗಗಳನ್ನ ನಾವು ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಜನಸಂಖ್ಯೆ, ಈಗ ಒಂದು ಸ್ಲಮ್ಮಲ್ಲಿ ಅಥವಾ ತುಂಬ ಜನಸಂಖ್ಯೆ ಇದೆ, ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ, ಊಟ ಮಾಡೋದಕ್ಕೆ ಅವ್ರಿಗೆ ಇಲ್ಲ, ಮನೆ ವ್ಯವಸ್ಥೆ ಇಲ್ಲ, ಅಂಥವರಲ್ಲಿ ನಾವು ಈ ಮಾನಸಿಕ ರೋಗಗಳನ್ನು ತುಂಬ ಕಾಣ್ತಾ ಇದ್ವಿ. ಹಾಗೆ ವರದಕ್ಷಿಣೆ ಕಿರುಕುಳ ಇರಬಹುದು, ಅಥವಾ ಅತ್ಯಾಚಾರ ಅಪಚಾರಗಳಂತಹ ಒಂದು ವ್ಯವಸ್ಥೆ, ನಮ್ಮ ಸಾಮಾಜಿಕ ವ್ಯವಸ್ಥೆ ನಮ್ಮ ಜನಸಾಮಾನ್ಯರಲ್ಲಿ ಮಾನಸಿಕ ರೋಗಗಳಿಗೆ ತುತ್ತಾಗೋದಕ್ಕೆ ಕಾರಣಗಳಾಗಿ ನೀಡ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಈಗ ಮಾನಸಿಕ ರೋಗಗಳಿಗೆ ಕಾರಣಗಳು ಹಲವಾರು ಇರಬಹುದು. ಅಂದರೆ ಇದರಲ್ಲಿ ಒಂದೇ ಥರ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಅದು ಆರ್ಥಿಕವಾಗಿ ಆಯಿತು ಅಥವಾ ಮಾನಸಿಕವಾಗಿ ಆಯಿತು. ಅಂದರೆ ಮನುಷ್ಯನಿಗೆ ಅತಿಯಾಗಿ ಯಾವುದೇ ಒಂದು ವಿಷಯವನ್ನು ತಡೆದುಕೊಳ್ಳಲಿಕ್ಕೆ ಆಗದೇ ಇದ್ದ ಸಂದರ್ಭದೊಳಗೆ ಅವನು ಸಿಟ್ಟನ್ನು ಹೊರ ಹಾಕ್ತಿದ್ದಾನೆ. ಮತ್ತು ಜೊತೆಗೆ ಕೆಲವೊಂದಷ್ಟು ಜನ ಹೇಳ್ತಾರೆ, ಅಯ್ಯೋ ನಿನಗೇನು ತಲೆಗಿಲಿ ಪೆಟ್ಟು ಹತ್ತೈತಿ ಅನ್ನುವಂಥ ಮಾತನ್ನು ಕೂಡ ಎಷ್ಟೋ ಜನ ಹೇಳ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಮಾನಸಿಕ ರೋಗಗಳಿಗೆ ಅಂದರೆ ವಿಧಾನಗಳು ಅಥವಾ ಪ್ರಕಾರಗಳು ಬೇರೆಗಳಿದಾವ, ಹೇಗೆ? ಹೌದು, ಖಂಡಿತವಾಗಿಯೂ ಅನೇಕ ರೋಗಗಳನ್ನು ನಾವು ಇಲ್ಲಿ ಹೆಸರಿಡಬಹುದು. ಮುಖ್ಯವಾಗಿ ಈಗ ಖಿನ್ನತೆ, ನಾವು ಹೇಳ್ತೀವಿ 2020ರಲ್ಲಿ ದೇಶದ ಅಥವಾ ವಿಶ್ವದಾದ್ಯಂತ ಒಬ್ಬರ ಮನೆಯಲ್ಲಿ ಒಬ್ಬರಲ್ಲ ಒಬ್ರು ಖಿನ್ನತೆಯಿಂದ ಬಳಲ್ತಾ ಇದೆ ಅಂತ ಹೇಳ್ತೀವಿ ಸರ್. ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವಿ. ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು, ಯಾರ ಹತ್ರ ಬರೆಯೋದಿಲ್ಲ, ಬರೀ ಅಳೋದು, ತನ್ನ ಆಹಾರ ದೈನಂದಿನ ಚಟುವಟಿಕೆಯಿಂದ ದೂರ ಉಳಿಯೋದು. ಸೊ ಈ ಖಿನ್ನತೆ ಅನ್ನೋದು ಒಂದು ಭಯಾನಕ ಒಂದು ಮಾನಸಿಕ ಒಂದು ಕಾಯಿಲೆ ಅಂತ ವಿಧ ಅಂತಲೇ ಹೇಳ್ತೀವಿ. ಅದ್ರ ಜೊತೆಗೆ ಅತಿಯಾದ ಚಂಚಲತೆ ಅಂತ ಹೇಳ್ತೀವಿ, ಅಂದರೆ ಮ್ಯಾನಿಯಾ ಅಂತ ಹೇಳ್ತೀವಿ. ತುಂಬ ಅಂದರೆ ಅದಕ್ಕೆ ವಿರುದ್ಧ, ಖಿನ್ನತೆಗೆ ವಿರುದ್ಧ ಚಂಚಲತೆ. ಅಂದರೆ ನನಗೇನು ಇಲ್ಲ, ಅವನ ಪರಿಸ್ಥಿತಿ ನೋಡಿದರೆ ಅವನು ತುಂಬ ಬಡತನದಲ್ಲಿ ಇರ್ತಾನೆ, ಆ ಥರ ಯಾವುದೇ ಒಂದು ಮನೆ ಅಂತಸ್ತು ಇರೋದಿಲ್ಲ. ಆದರೆ ಅವನ ನಡವಳಿಕೆಯಲ್ಲಿ ತುಂಬ ಖುಷಿ ಪಡೋದು, ನಾನು ಆರಾಮಿದ್ದೀನ್ರಿ, ನಾನು ಮಿನಿಸ್ಟ್ರಿಗೆ ಗೊತ್ತ್ರಿ, ನನಗೆ ದುಡ್ಡಿದೆ ರೀ ಅನ್ನೋ ಒಂದು ಅತಿ ಚಂಚಲತೆ ಭಾವನೆ ಕೂಡ ಅದು ಒಂದು ಕಾಯಿಲೆ ಅಥವಾ ಮ್ಯಾನಿಯಾ ಅಂತ ಹೇಳ್ತೀವಿ. ಅಥವಾ ಭಾವನೆಗಳ ಉನ್ಮಾದತೆ ಅಂತಲೂ ಕರಿತೀವಿ ಅದಕ್ಕೆ. ಹಾಗೆ ಛಿದ್ರ ಮನಸ್ಥಿತಿ ಅಂತ ಹೇಳ್ತೀವಿ. ಒಂದು ಕಾಮನ್ ಆಗಿ ನಮ್ಮಲ್ಲಿ 70% ನಮ್ಮ ಆಸ್ಪತ್ರೆಯಲ್ಲಿ ಬರೋದು ಛಿದ್ರ ಮನಸ್ಥಿತಿ, ಅಂದರೆ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ. ಈಗ ನೀವು ಕೇಳಿರ್ಬೋದು, ಹಳ್ಳಿಗಳಲ್ಲಿ ಒಂದು 10 ವರ್ಷದ ಮಗು ಅಜ್ಜನ್ ಥರ ಮಾತಾಡ್ತಾ ಇದ್ದಾನೆ, ಅವನ ಆತ್ಮ ಅವನಿಗೆ ಬಂದು ಸೇರಿದೆ. ಸೊ ಇದು ನಾವು ಛಿದ್ರ ಮನಸ್ಥಿತಿ ಅಥವಾ ಸ್ಕಿಜೋಫ್ರೇನಿಯಾ ಅಂತ ಹೇಳ್ತೀವಿ. ಹಾಗೆ ಗಂಡ ಸಂಶಯ ಪಡ್ತಾ ಇದ್ದಾನೆ, ನನಗೆ ವಿಷ ಆಗ್ತಾರೆ ಅಂತ ಹೇಳೋದು, ನನ್ನ ಕಿವಿಯಲ್ಲಿ ಯಾರೋ ಬಂದು ಮಾತಾಡ್ತಾ ಇದ್ದಾರೆ ಅಂತದ್ದು, ನನ್ನ ಮೆದುಳಲ್ಲಿ ಯಾರೋ ಬಂದು ಕೈ ಹಾಕ್ತಾ ಇದ್ದಾರೆ, ಮೆದುಳಿಗೆ ಏನೋ ಮಾಡಿಸಿದ್ದಾರೆ. ಈ ಥರ ಎಲ್ಲ ಛಿದ್ರ ಮನಸ್ಥಿತಿಯ ಕಾಯಿಲೆ ಅಥವಾ ಸ್ಕಿಜೋಫ್ರೇನಿಯಾ ಅನ್ನೋದು ಒಂದು ಕಾಮನ್ ಆಗಿ ನಾವು 70% ರೋಗಿಗಳು ನಮ್ಮಲ್ಲಿ ಭರ್ತಿ ಆಗ್ತಾರೆ ಆ ಕಾಯಿಲೆಯಿಂದ. ಹಾಗೆ ಇನ್ನೊಂದು ಮುಖ್ಯ ಅಂದರೆ ಮದ್ಯ ಮತ್ತು ಮಾದಕ ವ್ಯಸನಗಳು ಕೂಡ ಒಂದು ಕಾಯಿಲೆ ವಿಧಾನ ಅಂತಲೂ ನಾವು ಗುರುತಿಸ್ತೀವಿ. ಅದ್ರ ಜೊತೆಗೆ ವ್ಯಕ್ತಿತ್ವ ಮನೋವ್ಯಾಧಿಗಳು ಅಂತ ಹೇಳ್ತೀವಿ, ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಹಾಗೆ ಚಂಚಲತೆ ಅಥವಾ ಖಿನ್ನತೆ ಅಥವಾ ಛಿದ್ರ ಮನಸ್ಥಿತಿ, ಅದಕ್ಕೆ ಒಂದು ಕಾಯಿಲೆಗಳನ್ನು ನಾವು ಗ್ರೂಪ್ ಮಾಡ್ತೀವಿ, ಪರ್ಸನಾಲಿಟಿ ಡಿಸಾರ್ಡರ್ ಅಥವಾ ವ್ಯಕ್ತಿತ್ವ ಮನೋವ್ಯಾಧಿಗಳಂತ. ಅದ್ರ ಜೊತೆಗೆ ತಿನ್ನುವ ಅಸ್ವಸ್ಥಗಳು ಅಂತ ಹೇಳ್ತೀವಿ, ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಕೆಲವರಲ್ಲಿ ತುಂಬ ತಿಂತಾ ಇರ್ತಾರೆ, ಕೆಲವರು ತಿನ್ನೋದೇ ಇಲ್ಲ. ಅವು ಎರಡೂ ಕೂಡ ರೋಗಗಳು, ಮಾನಸಿಕವಾಗಿ ರೋಗಗಳು ಅಂತ ನಾವು ಗುರುತಿಸ್ತೀವಿ. ಅದ್ರ ಜೊತೆಗೆ ಕೆಲವೊಂದು ಭಯ, ಆತಂಕ ಅಂತ ಹೇಳ್ತೀವಿ. ಈಗ ಜನದಲ್ಲಿ ಬೆರೆಯೋಕ್ಕಾಗ್ತಾ ಇಲ್ಲ, ಅಥವಾ ಯಾರಾದರೂ ಒಂದು ಸಮಾರಂಭಗಳಿಗೆ ಹೋಗೋಕೆ ಇಷ್ಟ ಇಲ್ಲ, ಕೈಕಾಲು ನಡ್ಕ ಬಂದ್ಬಿಡುತ್ತೆ, ಯಾರನ್ನಾದ್ರೂ ಹೊಸಬ್ರು ನೋಡಿದರೆ ಭಯ ಆಗ್ತದೆ, ಹಾಗೆ ಎತ್ತರದ ಪ್ಲೇಸ್ಗೆ ಹೋದ್ರೆ ಭಯ ಆಗ್ತದೆ, ನೀರು ಕಂಡ್ರೆ ಭಯ ಆಗ್ತದೆ, ಜಿರ್ಲೆ ಕಂಡ್ರೆ ಭಯ ಆಗ್ತದೆ. ಆ ಥರ ಭಯಗಳು, ಆತಂಕ ಮತ್ತು ಭಯಗಳು ಅಂತ ಹೇಳ್ತೀವಿ. ಅದು ಕೂಡ ಒಂದು ವಿಧದ ಕಾಯಿಲೆಗಳು ನಮ್ಮಲ್ಲಿ ಬರ್ತಾರೆ. ಅದ್ರ ಜೊತೆಗೆ ನಾವು ಇನ್ನೊಂದು ಹೇಳ್ಬೇಕಂತಂದರೆ OCD ಅಂತ ಹೇಳ್ತೀವಿ, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಪದೇ ಕೈ ತೊಳೆಯೋದು,
ಅಥವಾ ಪದೇ ಪದೇ ಸ್ನಾನ ಮಾಡೋದು, ಯಾವಾಗಲೂ ಅಲ್ಲಿ ಹೋದರೆ ಅದು ಮುಟ್ಟಿದರೆ ಗಲೀಜು ಅಂತ ದೂರ ಬರೋದು, ಇಂಥ ಒಂದು ಎಲ್ಲ ಕಾಯಿಲೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಮುಖ್ಯವಾಗಿ ಮಕ್ಕಳಲ್ಲೇ ಕೂಡ ಅನೇಕ ಮಾನಸಿಕ ಕಾಯಿಲೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಮುಖ್ಯವಾಗಿ ಅವರ ನಡವಳಿಕೆಯಲ್ಲಿ ತುಂಬ ಕೋಪ ಮಾಡ್ತಾ ಇದ್ದಾರೆ, ಸಿಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಸಣ್ಣ ಮಕ್ಕಳಲ್ಲಿ ಮೊದಲೆಲ್ಲ ಅವನು ಮಲಮೂತ್ರ ಮಾಡೋದನ್ನ ಬಿಟ್ಟಿತ್ರಿ, 5-6 ವರ್ಷ ಆದಮೇಲೆ ಮತ್ತೆ ಶುರು ಮಾಡೈತೆ, ಅದು ಯಾಕೋ ರಾತ್ರಿ ಹೊತ್ತು ಮಾಡ್ತಾ ಐತೆ, ಅಥವಾ ತುಂಬ ಕೂಗಾಡ್ತದೆ, ಸ್ಕೂಲಿಗೆ ಹೋಗೋದಿಲ್ಲ, ಸಡನ್ನಾಗಿ ಸ್ಕೂಲಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದಾನೆ, ಅಥವಾ ಯಾರೂ ಫ್ರೆಂಡ್ಸ್ ಜೊತೆ ಬೆರೀತಾ ಇಲ್ಲ, ಅಥವಾ ಟೀಚರ್ಸ್ ನಮಗೆ ರಿಪೋರ್ಟ್ ಮಾಡ್ಬೋದು, ನಿಮ್ಮ ಮಗ ಒಂದು ಹತ್ರ ಕುತ್ಕೊಳ್ಳೋದಿಲ್ಲ, ಆ ಕಡೆ ತುಂಬ ಓಡಾಡ್ತಾನೆ. ಹೀಗೆ ಅನೇಕ ಮಕ್ಕಳಲ್ಲಿ ಕೂಡ ಮಾನಸಿಕ ಕಾಯಿಲೆಗಳು ನಾವು ಗುರುತಿಸ್ಬೋದು. ಹಾಗೆ ಮುಖ್ಯವಾಗಿ ಏನು ಬೇಕಂದರೆ ಖಿನ್ನತೆ ಮತ್ತು ಸ್ಕಿಜೋಫ್ರೆನಿಯಾ ಅಥವಾ ಚಂಚಲತೆ ಕಾಯಿಲೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಕಾಣ್ತೀವಿ ಈ ಒಂದು ಸಂದರ್ಭದಲ್ಲಿ. ಮೇಡಮ್, ಈಗ ಮಾನಸಿಕ ರೋಗಗಳು ವಿಧಾನಗಳು ಅಂತಂದರೆ ಮನುಷ್ಯನಲ್ಲಿ ಒಂದೇ ರೀತಿಯಾದಂಥ ಒಂದು ನಿರ್ಧಾರಗಳಿರೋದಿಲ್ಲ. ಅಂದರೆ ಅವರ ಚಂಚಲತೆಯ ಮೇಲೆ, ಅವರ ಒಂದು ಮನಸ್ಸಿನ ಭಾವಗಳ ಮೇಲೆ ವಿಧಾನಗಳು ಬದಲಾಗ್ತಾವಂತೇಳಿ. ಇದರ ಜೊತೆಗೆ ಈ ಮಾನಸಿಕ ರೋಗದ ನಿರ್ದಿಷ್ಟ ಗುಣಲಕ್ಷಣಗಳ್ಯಾವು ಮತ್ತು ಇದನ್ನು ನಾವು ಹೇಗೆ ಗುರುತಿಸ್ಬೇಕಂತೀರಿ? ಬನ್ನಿ, ಈಗ ಮಾನಸಿಕ ರೋಗದ ಈಗ ನಾವು ಪ್ರಾಥಮಿಕ ಗುಣಲಕ್ಷಣಗಳನ್ನು ನೋಡಿದ್ವಿ. ಈಗ ನಿರ್ದಿಷ್ಟವಾಗಿ ಹೌದು ಈ ವ್ಯಕ್ತಿಗೆ ಮಾನಸಿಕ ರೋಗ ಇದೆ ಅಂತ ನಾವು ಸಂಬಂಧಿಕರೇ ಗುರುತಿಸ್ಬೇಕಾಗ್ತದೆ. ಯಾಕಂದ್ರೆ ಮಾನಸಿಕ ರೋಗಿ ದೈಹಿಕ ರೋಗಿ ತರ ಜ್ವರ ಬಂತು, ನೆಗಡೆ ಬಂತು, ಅಥವಾ ಏನೋ ಇನ್ನೊಂದೇನೋ ದೈಹಿಕವಾಗಿ ನೋಡಿದ್ರೆ ಗೊತ್ತಾಗ್ತದೆ, ಅದನ್ನ ನಾವು ಆಸ್ಪತ್ರೆಗೆ ತಗೊಂಡ್ಬರ್ತೀವಿ. ಅದು ಮನುಷ್ಯ ಹೇಳ್ಕೊಳ್ತಾನೆ, ನನಗಿದೆ ಇದು ನೋವು ಇದೆ ಅಂತ. ಶರೀರದ ಮೇಲೆ ಆದಂತ ನೋವನ್ನ ಪೇಷಂಟ್ ಅಥವಾ ರೋಗಿ ಹೇಳ್ಕೊಳ್ತಾನೆ, ಅವಾಗ ನಮ್ಗೆ ಗೊತ್ತಾಗ್ತದೆ. ಆದ್ರೆ ಮಾನಸಿಕ ಲಕ್ಷಣಗಳು ಅಥವಾ ಮಾನಸಿಕ ರೋಗದ ಲಕ್ಷಣಗಳು ರೋಗಿ ಯಾವತ್ತೂ ಒಪ್ಕೊಳ್ಳೋದಿಲ್ಲ, ನಾನು ರೋಗಿ ಇದ್ದೀನಿ ಅಂತ. ಸೊ ಅದನ್ನ ನಾವು ನಮ್ಮ ಸುತ್ತಮುತ್ತ ಸಂಬಂಧಿಕರೇ ಅದನ್ನ ಗುರುತಿಸ್ಬೇಕಾಗ್ತದೆ. ಏನೇನು ನಿರ್ದಿಷ್ಟ ಗುಣಗಳು ಅಂದ್ರೆ ಮುಖ್ಯವಾಗಿ ನಿದ್ರಾಹೀನತೆ. ನಾನು ಹೇಳಿದೆ, ನಮ್ಮ ಪೇಷಂಟಿಗೆ ನಾವು ಬಂದಾಗೆಲ್ಲ ಕೇಳ್ತೀವಿ, ಎಷ್ಟು ದಿನದಿಂದ ನಿದ್ರೆ ಚೆನ್ನಾಗಿ ಅಯ್ಯೋ ಇಲ್ಲಿ ಬಿಡ್ರಿ, 1-2 ತಿಂಗಳಿಂದ ನಿದ್ದೆನೇ ಮಾಡ್ತಾ ಇಲ್ಲ ಸರಿಗೆ, ರಾತ್ರಿ ಎದ್ದು ಓಡಾಡ್ತಾನೆ, ಚಡ್ಪಡಿಸ್ತಾನೆ, ಕೂಗಾಡ್ತಾನೆ ಅಂತ ಹೇಳ್ತಾರೆ. ಅಥವಾ ಆಗ್ಲತ್ ಮಲ್ಬಿಡೋದು, ರಾತ್ರಿ ಮಾಡೋದಿಲ್ಲ, ಈಗೆಲ್ಲ ನಿದ್ರೆನೇ ಅವ್ರಿಗೆ ಏರ್ಪೇರಾಗ್ತದೆ. ಹಾಗೆ ಶಕ್ತಿ ಕುಂದಿದಂತೆ, ಅಂದ್ರೆ ಸುಮ್ಮನೆ ಒಂದತ್ರ ಕೂತ್ಕೊಳ್ಳೋದು, ನನಗೆ ಶಕ್ತಿ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ ಅನ್ನೋದು. ಅದಕ್ಕೆ ಉಲ್ಟಾನೂ ಇರ್ತಾರೆ. ಕೆಲವೊಂದು ಪೇಷಂಟ್ಗಳು ನಮಗೆ ತುಂಬ ಶಕ್ತಿ ಬಂದಿದೆ ಅಂತ ಹೇಳ್ತೀವಿ, ನಾವು ಏನು ಅತಿ ಚಂಚಲತೆ ಅಥವಾ ಭಾವನೆ ಉನ್ಮಾದತೆ ಮೇನಿಯಾ ಅಂತ ಹೇಳ್ತೀವಲ್ಲ, ಅವ್ರು ತುಂಬ ಶಕ್ತಿ ಬಂದಿದೆ ಅನ್ನೋ ಥರ ಹಾಡ್ತಾ ಇರ್ತಾರೆ. ಎರಡೂ ಕೂಡ ಶಕ್ತಿ ಜಾಸ್ತಿ ಆಗೋದು ರೀತಿನೂ ತೋರಿಸ್ಬೋದು ಅಥವಾ ಕಡಿಮೆ ಆಗೋದಿರ್ಬೋದು. ಹಾಗೆ ಅತಿಯಾದ ಹಸಿವು ಮತ್ತು ಹಸಿವು ಇಲ್ಲದೆ ಇರ್ಬೋದು, ಎರಡೂ ಕೂಡ ನಾವು ಒಂದು ನಿರ್ದಿಷ್ಟ ಗುಣಲಕ್ಷಣ ಅಂತೀವಿ. ಹಾಗೆ ಅತಿಯಾದ ಭಾವನೆಗಳನ್ನು ವ್ಯಕ್ತಪಡಿಸೋದು, ಒಂದು ತುಂಬ ಹಳೋದು, ಒಂದು ಸಣ್ಣ ವಿಚಾರನೇ ಅದನ್ನು ಬಿಡದಂಗೆ ಅದನ್ನೇ ಮತ್ತೆ ಪದೇ ಅದನ್ನೇ ಹೇಳ್ಕೊತ ಹೋಗೋದು, ಆ ಥರ ಭಾವನೆಗಳು ಉನ್ಮಾದತೆ ಅಂತಲೂ ಹೇಳ್ತೀವಿ, ಅತಿಯಾದ ವ್ಯಕ್ತಪಡಿಸೋದು. ಹಾಗೆ ಆಲೋಚನೆಗಳು, ಅವರ ಆಲೋಚನೆಗಳು ಯಾವಾಗಲೂ ತಪ್ಪಾಗಿ ನಕಾರಾತ್ಮಕವಾಗಿ ಅವರು ಯೋಚಿಸ್ತಾ ಹೋಗ್ತಾರೆ. ಹೌದು, ನನ್ನನ್ನು ಯಾರೋ ಕೊಳ್ಳಕ್ಕೆ ಬರ್ತಿದ್ದಾರೆ, ನಾನು ಏನೋ ಮಾಡ್ತಿದ್ದಾರೆ, ನನ್ನ ಮೆದುಳಿಗೆ ಏನೋ ಮಾಡಿದ್ದಾರೆ, ಅಥವಾ ಏನೋ ಭೂತ ಬಂದಿದೆ, ದೇವರು ಬಂದಿದೆ, ದೇವರು ನನಗೆ ಶಿಕ್ಷೆ ಕೊಡ್ತಿದ್ದೇನೆ, ಈ ಥರ ಎಲ್ಲ ಒಂದು ನಕಾರಾತ್ಮಕ ಅಥವಾ ನೆಗೆಟಿವ್ ಆಲೋಚನೆಗಳನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಾರೆ. ಅದೇ ಜೊತೆಗೆ ಅಸಭ್ಯ ಯೋಚನೆಗಳು ಅವರಿಗೆ, ನನ್ನ ಕಣ್ಮುಂದೆ ಏನೋ ಭೂತ ಬರ್ತಾ ಇದೆ, ದೆವ್ವ ಬರ್ತಾ ಇದೆ, ಕೆಟ್ಟ ಚಿತ್ರಗಳ ಬರ್ತಾ ಇದೆ ಅಂತ ಅವರು ನಮ್ಮ ಹತ್ರ ಹೇಳ್ಕೊಳ್ಬೋದು. ಹಾಗೆ ದೇಹದ ಮೇಲೆ ಪದೇ ಬಟ್ಟೆ ಬಿಚ್ಚಾಕ್ಬೋದು, ನನಗೆ ಆಗ್ತಾ ಇಲ್ಲ, ಏನೋ ಕೆಟ್ಟೋಗಿದೆ, ಗಲೀಜಾಗಿದೆ ಅಂತ ಅವ್ರು ವ್ಯಕ್ತಪಡಿಸ್ಬೋದು. ಅದ್ರ ಜೊತೆಗೆ ಕಿವಿಗಳಲ್ಲಿ ಶಬ್ದಗಳು ಕೇಳ್ತವೆ, ನನಗೆ ಯಾರೋ ಬಂದು ಕಿವಿಯಲ್ಲಿ ಹೇಳ್ತಿದ್ದಾರೆ, ನನಗೆ ಅಲ್ಲಿಗೆ ಬಾ ಅಂತ ಕರೀತಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಮಾಡ್ತಾರೆ. ಅದೇ ರೀತಿ ಪದೇ ಕಾರಣವಿಲ್ಲದೆ ಅಳ್ತಾರೆ, ಸುಮ್ಮನೆ ಅದಕ್ಕೆ ಕಾರಣ ಇಲ್ಲ, ಅಳು ಬರುತ್ತೆ, ಆದರೆ ಅಳುಕ್ಕೆ ಒಂದು ಕಾರಣ ಇರುತ್ತೆ ಸಾಮಾನ್ಯ ವ್ಯಕ್ತಿಗಳಲ್ಲಿ. ಆದರೆ ಇಂಥ ಒಂದು ವ್ಯಕ್ತಿಗಳಲ್ಲಿ ಅಳೋದಕ್ಕೆ ಕಾರಣ ಇರೋದಿಲ್ಲ, ಯಾಕೆ ಅಳ್ತಿದ್ದಾನೆ ಅಂತ. ಈವನ್ ಸೇಮ್ ನಗಕ್ಕೆ ಖುಷಿ ಪಡೋದಕ್ಕೂ ಕಾರಣ ಇರೋದಿಲ್ಲ ಅಂಥದ್ದು ನಾವು ನೋಡ್ಬೋದು. ಹಾಗೆ ದೈನಂದಿನ ಚಟುವಟಿಕೆಗಳನ್ನು ನಿಭಾಯಿಸಲು ಅಸಹಾಯಕರಾಗ್ಬಿಡ್ತಾರೆ. ಅವರು ಬೆಳಗ್ಗೆ ಯಾರಾದರೂ ಅವರಿಗೆ 10 ಸರಿ ಹೇಳ್ಬೇಕಾಗ್ತದೆ, ಎದ್ದೇಳು, ಊಟ ಮಾಡು, ಸ್ನಾನ ಮಾಡು, ಆ ಒಂದು ಸ್ಥಿತಿಗೆ ಅವರು ತಲುಪಿಬಿಡ್ತಾರೆ. ಸೊ ಅಂಥವ್ರಿಗೆ ನಾವು ನಿರ್ದಿಷ್ಟ ಕಾರಣ ಗುಣಲಕ್ಷಣ ಅಂತ ಹೇಳ್ತೀವಿ. ಮುಖ್ಯವಾಗಿ ಅವರು ಮತ್ತೊಂದು ತಮ್ಮನ್ನು ತಾವು ಹಿಂಸೆ ಮಾಡ್ಕೊಳ್ತಾರೆ, ಕೈ ಕಟ್ ಮಾಡ್ಕೊಳ್ಳೋದು, ಊಟ ಬಿಟ್ಬಿಡೋದು, ಸ್ನಾನ ಮಾಡದೇ ಇರೋದು, ಒಳ್ಳೆ ಬಟ್ಟೆ ಹಾಕ್ಕೊಳ್ದೇ ಇರೋದು, ಯಾರ ಹತ್ರ ಬೆರೆದೇ ಇರೋದು, ಅದನ್ನು ನಾವು ನೋಡ್ಬೋದು. ಅದ್ರ ಜೊತೆಗೆ ಅವರು ಆತ್ಮಹತ್ಯೆ ಅಂತ ಒಂದು ಕಾರ್ಯಗಳಿಗೂ ಅವರು ಪ್ರಚೋದನೆ ಆಗಬಹುದು. ಅದ್ರ ಜೊತೆಗೆ ಇತರರನ್ನು ದೂಷಿಸ್ಬೋದು, ಬೇರೆಯವ್ರಿಗೆ ಹತ್ರ ಜಗಳಕ್ಕೆ ನಿಂತು ಬಿಡ್ತಾರೆ, ಅವ್ರನ್ನ ಹೊಡಿಬೋದು, ಅವ್ರನ್ನ ಹಿಂಸಿಸ್ಬೋದು. ಈ ಥರ ಎಲ್ಲ ಒಂದು ಅನೇಕ ಗುಣಲಕ್ಷಣಗಳು, ನಾವು ನಿರ್ದಿಷ್ಟ ಗುಣಲಕ್ಷಣಗಳು ಅವ್ರಿಗೆ ಮಾನಸಿಕ ಕಾಯಿಲೆ ಇದೆ ಅಂತಲೇ ನಾವು ಅಂದ್ಕೊಂಡು ಅವರನ್ನು ಚಿಕಿತ್ಸೆಗೆ ತರಬೇಕಾಗ್ತದೆ. ಮೇಡಮ್, ಈಗ ಹೇಳಿದ್ರಿ ಮಾನಸಿಕ ರೋಗದ ನಿರ್ದಿಷ್ಟ ಗುಣಲಕ್ಷಣಗಳು ಅಂತಂದರೆ ಅವರಿಗೆ ಹಸಿವಾಗುವುದು, ಸರಿಯಾಗಿ ನನಗೆ ಹಸಿವಾಗಿದೆ ಅಥವಾ ಹೊಟ್ಟೆ ತುಂಬ ಉಣ್ಬೇಕು ಅನ್ನುವಂಥ ಒಂದು ಮನಸ್ಥೈರ್ಯ ಇರೋದಿಲ್ಲ. ಇಲ್ಲಾಂದರೆ ನಾವು ಏನು ಕೊಟ್ಟರೂ ಕೂಡ ತಿನ್ನುವಂಥದ್ದನ್ನು ಅವರು ಹೊಂದ್ಕೊಂಡಿರ್ತಾರೆ. ಜೊತೆಗೆ ಅವ್ರ ಮೈ ಮೇಲೆ ಬಟ್ಟೆ ಆಯಿತು, ಎಲ್ಲ ಆಯಿತು, ಅವರಿಗೆ ಅರಿವೇ ಇರೋದಿಲ್ಲ.
ಇಂಥ ಸಂದರ್ಭದೊಳಗೆ ಅವ್ರನ್ನ ನಾವು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಅಥವಾ ಕೆಲವೊಂದಷ್ಟು ವ್ಯಕ್ತಿಗಳಿಗೆ ಸಹಾಯಕ್ಕಂತ ಯಾರೂ ಇರೋದಿಲ್ಲ. ಅಂದರೆ ಅವರು ಅನಾಥರಾಗಿರ್ಬೋದು, ಅಥವಾ ಅಂಥವ್ರನ್ನ ಎಷ್ಟೋ ಜನ ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ, ಅಂದರೆ ನಮಗೆ ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನೊಳಗೆ ಇಂಥವ್ರಿಗೆ ಏನಾದರೂ ನಿಮ್ಮ ಸಂಸ್ಥೆಯಿಂದ ಏನಾದರೂ ಸಹಾಯ ಅಂತಂದರೆ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಐತು ಹೇಗೆ? ಖಂಡಿತವಾಗಿ ಇದೆ ಮೇಡಮ್ ಈ ವ್ಯವಸ್ಥೆ. ಯಾಕಂದ್ರೆ ಈಗ ಸಮಾಜದಲ್ಲಿ ಏನಾಗ್ತಾ ಇದೆ, ಎಲ್ಲೇ ವ್ಯಕ್ತಿಗಳು ಈಗ ನಾವೇನ್ ಹೇಳ್ತೇವೆ ಅನ್ಸೌಂಡ್ ಮೈಂಡ್ ಅಂತ ಅಥವಾ ಮೆಂಟಲಿ ಇಲ್ನೆಸ್ ಅಥವಾ ರೋಗಗಳಿಗೆ ತುತ್ತಾಗಿರೋರು ಆದಿ ಬೀದಿಯಲ್ಲಿ ನೋಡ್ತಾ ಇರ್ತೀವಲ್ಲ, ಅಂತವ್ರನ್ನ ನಾವು ಸಾಮಾಜಿಕವಾಗಿ ಒಬ್ಬ ಜವಾಬ್ದಾರಿತ ವ್ಯಕ್ತಿ ಆಗಿದ್ರೆ ಆ ಒಂದು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಂಥ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾಗಿ ಅಲ್ಲಿ ಬಿದ್ದಿದ್ದಾನೆ ಅಂತ ನಾವು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರೆ ಆ ಒಂದು ಪೊಲೀಸ್ ಸ್ಟೇಷನ್ ಅವರು ಆ ವ್ಯಕ್ತಿಯನ್ನು ತೆಗೆದುಕೊಂಡು ಆ ಜಿಲ್ಲಾ ನ್ಯಾಯಾಲಯದಿಂದ ಕೆಲವೊಂದು ಅಡ್ಮಿಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂತ ವ್ಯಕ್ತಿಗಳನ್ನ ನಮ್ಮ ಆಸ್ಪತ್ರೆಗೆ ತರ್ತಾರೆ. ಅಂದ್ರೆ ಅದು ಜಿಲ್ಲಾ ನ್ಯಾಯಾಲಯದಿಂದ ಈ ವ್ಯಕ್ತಿಗೆ ಮಾನಸಿಕ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಒಂದು ಆರ್ಡರ್ ತರಬೇಕಾಗ್ತದೆ. ಅಂದ್ರೆ ಆ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಆ ಪೇಷಂಟ್ ಅನ್ನ ತಗೊಂಡೋಗ್ಬಿಟ್ಟು ಅವರು ರಿಜಿಸ್ಟರ್ ಮಾಡಿ ಅಲ್ಲಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಮಗೆ ಒಂದು ಪತ್ರದ ಮುಖಾಂತರ ರೋಗಿಯನ್ನು ತಂದು ಅಡ್ಮಿಟ್ ಮಾಡ್ತಾರೆ. ಅಂತ ರೋಗಿಗಳನ್ನ ನಾವು ಯಾರು ಇಲ್ಲ ಅಂದ್ರೂ ಕೂಡ ಆ ರೋಗಿಯನ್ನು ನಮ್ಮಲ್ಲಿ ಚಿಕಿತ್ಸೆ ಮಾಡಿ ನಿಧಾನವಾಗಿ ಅವರಿಗೆ ಔಷಧೋಪಚಾರ ಕೊಟ್ಟಾದ್ಮೇಲೆ ಅವರಿಗೆ ಒಂದು ಜ್ಞಾನ ಬರ್ತದೆ, ನಾನು ಎಲ್ಲಿಂದ ಬಂದೆ, ಎಲ್ಲಿದ್ದೆ ಅನ್ನೋ ಒಂದು ಮಾನಸಿಕವಾಗಿ ಅವರು ಕಾಮನ್ ಆಗಿ ಬರ್ತಾರೆ. ಅವ್ರು ಕಾನ್ಶಿಯಸ್ ಆಗಿ ಬಂದಾಗ ಅವ್ರು ಹೇಳ್ತಾರೆ ನಾನು ಯಾವ ಊರು, ಎಲ್ಲಿಂದ ಬಂದ್ರಿ ಅನ್ನೋದು ನಮ್ಮ ತಜ್ಞರು ಅವ್ರನ್ನ ವಿಚಾರಿಸಿ ಅವರ ಊರಿಗೆ ಪತ್ರಗಳನ್ನು ಬರೀತಾರೆ. ಅವರ ಸಾಧ್ಯ ಆದರೆ ಯಾರಿಗಾದ್ರೂ ಫೋನ್ ನಂಬರ್ಗಳಿಗಿದ್ರೆ ಹತ್ರದವ್ರಿಗೆ ಫೋನ್ ಮಾಡಿ ಅವರ ಪೇಷಂಟ್ ಈ ಥರ ಇದ್ದಾರೆ ಅಂತ ಅಥವಾ ಪೇಪರಲ್ಲಿ ಹಾಕ್ಸ್ಬಿಟ್ಟು ಅವ್ರು ಬಂದು ಕೊನೆಗೆ ಆ ಪೇಷಂಟ್ನ ಕರ್ಕೊಂಡು ಹೋಗು ಅದು ಕೂಡ ಕೋರ್ಟ್ ಮುಖಾಂತರನೇ ಆಗ್ತದೆ. ಇದು ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ. ಮೇಡಮ್, ಈಗ ನಾವು ಮಾನಸಿಕ ರೋಗಿಗಳ ಬಗ್ಗೆ ಮಾತಾಡ್ತಾ ಇರುವಾಗ ಒಂದು ಪ್ರಶ್ನೆ ಏನು ಅಂತಂದ್ರೆ, ಅಂದ್ರೆ ಕೆಲವೊಂದಷ್ಟು ಜನರಿಂದ ಕೇಳ್ಪಟ್ಟಿದ್ದು, ಮೊದಲೆಲ್ಲ ಅಂದ್ರೆ ಮನುಷ್ಯನಿಗೆ ಅವರು ತಲೆ ಸರಿ ಇಲ್ಲ ಅಥವಾ ಅವರು ಹುಚ್ಚುಚ್ಚರಂಗ್ ಮಾಡತ್ತಾರ ಅಂದಾಗ ನಾವು ದವಾಖಾನೆಗೆ ಹೋಗಲೇ ಅಡ್ಮಿಟ್ ಮಾಡ್ಕೋತಿದ್ರು. ಆದ್ರೆ ಈಗ ನಾವು ಕಾನೂನು ಪ್ರಕಾರ ಬರಬೇಕಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿ ತಾವು ತಿಳಿಸ್ಕೊಡ್ತೀರಾ? ಈಗ ಕಾನೂನು ಪ್ರಕಾರ ಅಂದ್ರೆ ಅಲ್ಲೇನು ಕಾನೂನು ಇರೋದಿಲ್ಲ. ಯಾಕಂದ್ರೆ ಮಾನಸಿಕ ರೋಗಿಗಳಿಗೂ ಅವರಿಗೆ ಆದಂತ ಕೆಲವೊಂದು ಹಕ್ಕುಗಳಿದೆ. ಹೌದು, ಹಕ್ಕುಗಳನ್ನ ನಾವು ಕಾನೂನಿಗೆ ಹೋಲಿಸುವ ಒಂದು ಪರಿಸ್ಥಿತಿಗೆ ಬಂದಿದ್ವಿ. ಯಾಕಂದ್ರೆ ಗ್ರಾಮೀಣ ಪ್ರದೇಶ ಜನರಲ್ಲಿ ಏನಿದೆ ಅಂದ್ರೆ ಈಗ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ ನೀವೇ ಹೊಣೆ ಅನ್ನುವಂಥದ್ದನ್ನ ಡಾಕ್ಟರ್ಸ್ ಮೇಲೆ ಹಾಕ್ತಾರೆ. ಆದ್ರೆ ಅಲ್ಲಿ ನಾವು ಆ ರೀತಿ ಆಗ್ಬಾರ್ದು ಅನ್ನೋ ನಿಟ್ಟಿನೊಳಗೆ ನಾವೇನಾದ್ರೂ ಒಂದು ಕಾನೂನು ದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಅದಕ್ಕೊಂದು ದಾರಿಯನ್ನು ಅವ್ರು ಹುಡುಕೊಂಡಿರ್ತಾರೆ, ಅಂದ್ರೆ ಮಾತಾಡೋದಕ್ಕೆ. ಈಗ ನಾವು ಏನೋ ಕಾರ್ಯಕ್ರಮ ಮಾಡ್ತಾ ಇರುವಾಗ 1-2-3 ಮಂದಿ ಪ್ರಶ್ನೆ ಕೇಳಿದ್ರು. ಈಗ ನಮಗೆ ಕಾನೂನು ಸರಿಯಾಗಿ ಗೊತ್ತಿರೋದಿಲ್ಲ ಅಥವಾ ನಮಗೆ ಕೋರ್ಟ್ ಥ್ರೂ ಬರೋದು ಗೊತ್ತಿರೋದಿಲ್ಲ, ಆದ್ರೆ ಮನೆಯಲ್ಲಿ ಈ ರೀತಿ ತೊಂದರೆ ಇರ್ತದೆ. ಇಂಥ ಸಂದರ್ಭದಾಗ ನಾವ್ ಏನ್ ಮಾಡ್ಬೇಕು? ಈಗ ನಾವ್ ಹೇಳಿದ್ವಿ ದಾಖಲಾತಿ ಮಾಡ್ಬೇಕು. ಈಗ ನಾವು ರೋಗಿಗಳನ್ನ ದಾಖಲಾತಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಅದರಲ್ಲೂ ಕೂಡ ಕೆಲವೊಂದು ವಿಧಗಳಿದೆ. ನಾನು ಹೇಳಿದ್ ನೀವು ಒಂದು ಕೇಳಿದ್ರಿ, ಮಾನಸಿಕ ರೋಗಿಗಳು ಅಲ್ಲಿ ಆದಿ ಬೀದಿಯಲ್ಲಿ ಯಾರು ಇರೋದಿಲ್ಲ, ಅದಕ್ಕೆ ನಾನು ಕೋರ್ಟ್ ಥ್ರೂ ಬರ್ಬೇಕು ಅಂತ ಹೇಳಿದೆ. ಅದು ಕಾನೂನು ಬದ್ಧವಾಗಿ ಕಾನೂನಿಗೆ ತಿಳಿಸಿ ಬರ್ಬೇಕಾಗ್ತದೆ. ಹಾಗಾದ್ರೆ ಮಾತ್ರ ಅವ್ರಿಗೆ ಯಾರು ಇರೋದಿಲ್ಲ, ಅದು ಸರ್ಕಾರ ಅಥವಾ ಕಾನೂನು ಜವಾಬ್ದಾರಿ ತಗೊಂಡು ನಮ್ಮ ಆಸ್ಪತ್ರೆಗೆ ಆ ರೋಗಿಯನ್ನು ಭರ್ತಿ ಮಾಡ್ತಾರೆ. ಅದಕ್ಕೆ ನಾವು ಇನ್ವಾಲಂಟರಿ ಅಡ್ಮಿಷನ್ ಅಥವಾ ರಿಸೆಪ್ಷನ್ ಆರ್ಡರ್ ಅಡ್ಮಿಷನ್ ಅಂತ ಕರಿತೀವಿ. ಅಂದ್ರೆ ಅದು ಕೋರ್ಟ್ ಇಂದ ಬರುವಂತ ರೋಗಿ ಅಂತ ಹೇಳ್ತೀವಿ. ಅದೇ ಇನ್ನೊಂದು ರೀತಿಯ ಅಡ್ಮಿಷನ್ ಅಂದ್ರೆ ಈಗ ಫ್ಯಾಮಿಲಿ ಮೆಂಬರ್ಸ್ ಯಾರು ಬೇಕಾದ್ರೂ ಕರ್ಕೊಂಡ್ ಬರ್ಬೋದು, ಅದಕ್ಕೆ ವಾಲಂಟರಿ ಅಡ್ಮಿಷನ್ ಅಂತ ಹೇಳ್ತೀವಿ. ಅವರ ಕುಟುಂಬಸ್ಥರೇ ರೋಗಿಗಳನ್ನ ಕರೆತಂದು ನಮ್ಮಲ್ಲಿ ಪೇಷಂಟ್ ಅನ್ನ ಭರ್ತಿ ಮಾಡ್ಕೊಳ್ಳೋ ಅಥವಾ ನಮ್ಮ ತಜ್ಞರು ನೋಡ್ಬಿಟ್ಟು ಅವರಿಗೆ ಭರ್ತಿ ಅವಶ್ಯಕತೆ ಅಥವಾ ದಾಖಲಾತಿ ಅವಶ್ಯಕತೆ ಇದೆ ಅಂದ್ರೆ ಏನಿಲ್ಲ, ಆದ್ರೆ ರೋಗಿಯ ಜೊತೆಗೆ ಒಬ್ಬ ಜವಾಬ್ದಾರಿತ ವ್ಯಕ್ತಿ ಇರಬೇಕು ಅನ್ನೋದೇ ನಮ್ಮ ಕಾಳಜಿ. ಯಾಕಂದ್ರೆ ಆ ರೋಗಿಯನ್ನು ನೋಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಇರ್ತಾರೆ ತಜ್ಞರು, ಆದ್ರೆ ಅವರ ಜೊತೆ ಈಗ ನಾಳೆ ನಿಮ್ಮ ಯಾರಾದ್ರೂ ಬಂದು ಕೇಳ್ಬೋದು ನಮ್ ರೋಗಿಗೆ ಏನ್ ಮಾತ್ರೆ ಕೊಟ್ರಿ, ಏನ್ ಇಂಜೆಕ್ಷನ್ ಕೊಟ್ರಿ ಅಂತ ಅವ್ರು ಕೇಳಬಹುದು. ಅದಕ್ಕೋಸ್ಕರ ಅವರ ಕುಟುಂಬಸ್ಥರ ಮುಂದೆನೆ ಆ ರೋಗಿಗಳಿಗೆ ಚಿಕಿತ್ಸೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ರೋಗಿಯನ್ನು ನಾವು ದಾಖಲಾತಿ ಮಾಡಬೇಕಾದ್ರೆ ಅವರು ರೋಗಿಯ ಸಂಬಂಧಿಕರು ಅಥವಾ ಜವಾಬ್ದಾರಿತ ಒಬ್ಬ ಸಂಬಂಧಿಕರನ್ನು ರೋಗಿಯ ಜೊತೆ ಇಟ್ಟೇ ನಾವು ಚಿಕಿತ್ಸೆನ ಕೊಡ್ತೀವಿ. ಹಾಗೆ ಯಾವುದೇ ಚಿಕಿತ್ಸೆ ಕೊಡಬೇಕಾದ್ರೂ ರೋಗಿಯ ಕುಟುಂಬಸ್ಥರ ಒಂದು ನಿರ್ದೇಶನ ಅಥವಾ ಅವರ ತಿಳುವಳಿಕೆ ನೀಡೇ ಆ ಚಿಕಿತ್ಸೆಗಳನ್ನು ನೋಡುವಂತ ಅವಕಾಶ ಇರುತ್ತೆ. ಮೇಡಮ್, ಈಗ ಒಬ್ಬ ಮಾನಸಿಕ ರೋಗಿ ಆದವನು ಅಂದ್ರೆ ಅವರು ರೋಗಿ ಅನ್ನೋಕ್ಕಿಂತ ಮಾನಸಿಕವಾಗಿ ಬಳಲ್ತಿರುವಂತ ವ್ಯಕ್ತಿಗೆ ನಾವು ಒಂದು ಚಿಕಿತ್ಸೆ ನೀಡಬೇಕು ಅಂತಂದ್ರೆ ಅವರ ಹಾವಭಾವ ಆಗಲಿ ಅಥವಾ ಅವರ ಬೇಕು ಬೇಡಿಕೆಗಳು ಕೆಲವೊಂದಷ್ಟಾದ್ರೂ ಮನೆ ಮಾಲೀಕರಿಗೆ ಅಂದ್ರೆ ಮನೆಯಲ್ಲಿರುವಂತ ವ್ಯಕ್ತಿಗೆ ಗೊತ್ತಿರ್ತಾವ, ಅವರ ಮಾರ್ಗದರ್ಶನದಲ್ಲಿ ತಾವು ಕೊಡ್ತೇವಂದ್ರಿ. ಜೊತೆಗೆ ಈ ಮಾನಸಿಕ ರೋಗಗಳನ್ನು ತಡೆಗಟ್ಟಬಹುದಾ? ಹೇಗೆ? ಖಂಡಿತವಾಗೂ ನಾವು ತಡೆಗಟ್ಟಬಹುದು. ಯಾಕಂದ್ರೆ ನಾನು ಹೇಳ್ದೆ ವಂಶಾವಳಿಯಿಂದ ಬರ್ತದೆ ಅಥವಾ ವಂಶಾಭಿವೃದ್ಧಿಯಿಂದ ಬರ್ತದೆ ಅಥವಾ ನಮ್ಮ ಬೇರೆಯವ್ರಿಗೆ ಬಂದು ನಮಗೆ ಬರ್ತದೆ. ಅವ್ರಿಗೆ ಇದ್ರೂ ಕೂಡ ಅಥವಾ ನಮ್ಮ ಅಪ್ಪಂಗಿದೆ ನಮ್ಮ ಅಮ್ಮನ್ಗಿದೆ ಅಕ್ಕನಿಗಿದೆ ಅಂದ್ರೂ ಕೂಡ
ನಾನು ಇದರಿಂದ ಬರದೇ ಕಾಡ್ಕೊಳ್ಳೋದಕ್ಕೆ ಖಂಡಿತವಾಗೂ ಸಾಧ್ಯ ಇದೆ. ಕೆಲವೊಂದು ನಮ್ಮ ಜೀವನ ಶೈಲಿಗಳು ಅಥವಾ ಶಿಸ್ತುಬದ್ಧ ಜೀವನ ಶೈಲಿಗಳು ಅಂತ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ, ಲೈಕ್ ನಾವು ಹೇಳ್ತೀವಿ ಒಳ್ಳೆಯ ಅಥವಾ ಧನಾತ್ಮಕ ಆಲೋಚನೆ ಅಂತ ಹೇಳ್ತೀವಿ, ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಯೋಚಿಸಬೇಕು ಅಂತ ಹೇಳ್ತೀವಿ. ಹಾಗೆ ದೈಹಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು. ಅದಕ್ಕೆ ನಾವು ಒಳ್ಳೆಯ ಆಹಾರ ತಿನ್ನಬೇಕು, ಅದ್ರ ಜೊತೆಗೆ ನಾವು ನಿದ್ರೆ ಚೆನ್ನಾಗಿ ಸರಿಯಾಗಿ ಮಾಡ್ಕೋಬೇಕು. ಹಾಗೆ ನಾವು ದೈಹಿಕದ ಏನೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿದ್ರೆ ಅದನ್ನು ಚಿಕಿತ್ಸೆ ಪಡ್ಕೊಂಡು ನಾವು ಅದರಿಂದ ಹೊರಗೆ ಬಂದರೆ ಖಂಡಿತವಾಗೂ ನಾವು ಮಾನಸಿಕ ಕಾಯಿಲೆಗಳನ್ನ ತಡೆಬೋದು. ಅದ್ರ ಜೊತೆಗೆ ನಾವು ಇತರರೊಂದಿಗೆ, ನಮ್ಮ ಸಂಬಂಧಿಗಳ ಜೊತೆಗೆ ಸಲಹೆ ಅಥವಾ ಪ್ರೀತಿ ವಿಶ್ವಾಸದಿಂದ ಬದುಕನ್ನು ಸಾಗಿಸಬೇಕಾಗ್ತದೆ. ಅದ್ರ ಜೊತೆಗೆ ಒಳ್ಳೆ ಪೌಷ್ಟಿಕ ಆಹಾರ ಅಂತ ನಾನು ಹೇಳಿದೆ. ಹಾಗೆ ಜನರೊಟ್ಟಿಗೆ ಬೆರೆಯುವಂಥ ಗುಣ ನಮ್ಮಲ್ಲಿ ಬೆಳೆಸ್ಕೋಬೇಕಾಗ್ತದೆ. ಹಾಗೆ ಒಳ್ಳೆ ಬುಕ್ಕು, ವ್ಯಾಯಾಮ ಅಥವಾ ಪೂಜೆ ಪುನಸ್ಕಾರ, ನಂಬಿಕೆಗಳನ್ನು ನಾವು ಅಳವಡಿಸ್ಕೊಂಡು ಶಿಸ್ತುಬದ್ಧ ಒಂದು ಜೀವನ ಶೈಲಿನ ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ನಾವು ಮಾನಸಿಕ ರೋಗಗಳಿಂದ ದೂರ ಇರಬಹುದು. ಮಾನಸಿಕ ರೋಗ ಬರದಂಗೆ ನಾವು ಜೀವನ ಪೂರ್ತಿ ಆರೋಗ್ಯವಾಗಿ ಬದುಕಬಹುದು ಅಂತ ನಾವು ಹೇಳ್ತೀವಿ. ಜೊತೆಗೆ ಮೇಡಮ್, ಈಗ ಮಾನಸಿಕ ರೋಗಗಳನ್ನು ಗುಣಪಡಿಸಲು ಯಾವ ಯಾವ ರೀತಿಯ ಚಿಕಿತ್ಸೆಗಳನ್ನ ನಾವು ಪಡಿಬಹುದು ಅಥವಾ ಕೊಡಿಸಬಹುದು ಅಂತೇಳಿ ತಾವು ತಿಳಿಸ್ತೀರಾ? ಓಕೆ, ಅನೇಕ ಚಿಕಿತ್ಸೆಗಳು ನಮ್ಮಲ್ಲಿ ಕೊಡ್ತಾ ಇದ್ವಿ. ಈಗ ದಿಮ್ಯಾಂಗ್ ಸಂಸ್ಥೆಯಲ್ಲಿ ಬಂದರೆ ನಾವು ಪೇಷಂಟ್ ಬಂದಾಗ ಔಷಧೋಪಚಾರಗಳು, ಮುಖ್ಯವಾಗಿ ಅನೇಕ ಔಷಧಗಳು ನಮ್ಮಲ್ಲಿ ಈಗ ಲಭ್ಯ ಇದೆ. ಆ ಔಷಧಗಳನ್ನು ಕೊಟ್ಟರೆ ಖಂಡಿತವಾಗಿ 1-2 ದಿನದಲ್ಲಿ ನಾರ್ಮಲ್ ಆಗಿ ನಮ್ಮ ವ್ಯಕ್ತಿ ಇವರ ಅನ್ನೋ ಒಂದು ಲೆವೆಲ್ಗೆ ನಾವು ಅವರಲ್ಲಿ ಗುಣಪಡಿಕೆ ಕಾರಣಗಳು ಅಂದರೆ ಲಕ್ಷಣಗಳನ್ನು ನಾವು ಕಾಣಬಹುದು. ಔಷಧೋಪಚಾರ ಒಂದು ಮುಖ್ಯವಾದ ಚಿಕಿತ್ಸಾ ಕ್ರಮವನ್ನು ನಮ್ಮ ದಿಮ್ಯಾಂಗ್ ಸಂಸ್ಥೆಯಲ್ಲಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ವಿದ್ಯುತ್ ಕಂಪನ ಚಿಕಿತ್ಸೆ ಅಂತ ಹೇಳ್ತೀವಿ. ಈಗ ನಾವು ಕರೆಂಟ್ ಕೊಡ್ತಾರೆ ಅಂತ ಕಾಮನ್ ಭಾಷೆಯಲ್ಲಿ ಮಾತಾಡ್ತೀವಿ. ಸೊ ಅದು ವಿದ್ಯುತ್ ಕಂಪನ ಚಿಕಿತ್ಸೆ ತುಂಬಾ ಸೇಫ್, ಅಂದ್ರೆ ಒಂದು ಸುರಕ್ಷಿತ ವೇಯಲ್ಲಿ ನಾವು ಅವ್ರಿಗೆ ವಿದ್ಯುತ್ ಕಂಪನ ಚಿಕಿತ್ಸೆ ಕೊಡ್ತೀವಿ. ಕೆಲವೊಂದು ಪೇಷಂಟ್ಸಿಗೆ ಮಾತ್ರ ವಿದ್ಯುತ್ ಕಂಪನ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ. ಅಂತ ಒಂದು ಚಿಕಿತ್ಸೆನೂ ಕೂಡ ಒಂದು ಸುರಕ್ಷಿತ ಚಿಕಿತ್ಸೆ ಆಗಿರುತ್ತೆ. ಅದ್ರ ಜೊತೆಗೆ ಸಾಮಾಜಿಕ ಮತ್ತು ಮಾನಸಿಕ ಚಿಕಿತ್ಸಾ ಕ್ರಮಗಳು ಅಂತ ಹೇಳ್ತೀವಿ. ಅದರಲ್ಲಿ ಆಪ್ತ ಸಮಾಲೋಚನೆ ಅಂತ ಹೇಳ್ತೀವಿ, ಕೌನ್ಸಿಲಿಂಗ್ 1-to-1 ಪೇಷಂಟ್ಸ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಆಪ್ತ ಸಮಾಲೋಚನೆ ಅಥವಾ ಗುಂಪು ಚರ್ಚೆಗಳನ್ನು ಮಾಡ್ತೀವಿ. ಅವ್ರದೇ ಆದಂಥ ಪೇಷಂಟ್ಗಳನ್ನ ಸೇರಿಸ್ಕೊಂಡ್ಬಿಟ್ಟು ಯಾಕೆ ಈಗ ಆಗ್ತದೆ, ಈಗ ಮದ್ಯವ್ಯಸನಿಗಳ ಕಾಯಿಲೆ ಇರುತ್ತೆ, ಅವರಿಗೆ ಗುಂಪು ಚರ್ಚೆಗಳಿಂದ ತುಂಬ ಉಪಯೋಗ ಆಗ್ತದೆ ಅಂಥದ್ದು. ಹಾಗೆ ಕೌಟುಂಬಿಕ ಸಲಹೆಗಳನ್ನು ಕೊಡ್ತೀವಿ ಅಥವಾ ವೈವಾಹಿಕ ಸಲಹೆಗಳು ಕೂಡ ಕೊಡ್ತೀವಿ. ಇವೆಲ್ಲ ಮಾನಸಿಕ ಮತ್ತು ಸಾಮಾಜಿಕ ಚಿಕಿತ್ಸಾ ಕ್ರಮಗಳಲ್ಲಿ ಬರ್ತದೆ. ಅದ್ರ ಜೊತೆಗೆ ಮನೋರಂಜನೆ ಚಿಕಿತ್ಸೆ ಅಂತ ಹೇಳ್ತೀವಿ. ಮನುಷ್ಯನಿಗೆ ಒಂದು ಒತ್ತಡ ಇದ್ದಾಗ ನಾವು ಒಂದು ಮನೋರಂಜನೆ ಸಿಕ್ಕರೆ, ನಾವು ಮನಸ್ಸು ಬೇರೆ ಕಡೆ ತಿರುಗಿದ್ರೆ ಆ ಒಂದು ಏನು ನಾವು ಗುಣಲಕ್ಷಣಗಳು ಇರ್ತವೋ ಅದನ್ನು ಕಡಿಮೆ ಮಾಡ್ಕೊಂತ ಬರಬಹುದು. ಈಗ ನಾವು ಅವರಿಗೆ ಗಾರ್ಡನಿಂಗ್ ಅಂತ ಹೇಳ್ತೀವಿ, ಅದು ತೋಟಗಾರಿಕೆ ಮಾಡ್ತಾ ಇರಬಹುದು, ಅಥವಾ ಅವರಿಗೆ ಕೆಲವೊಂದು ಕೈ ಕೆಲಸಗಳನ್ನ ಕೊಟ್ಟು ಅವರ ಮನಸ್ಸನ್ನು ಬೇರೆ ಕಡೆ ಸೆಳೆದು ಅವರ ಮಾನಸಿಕ ರೋಗ ಅಥವಾ ಕಾಯಿಲೆಗಳನ್ನ ಕಡಿಮೆ ಮಾಡಲು ಮಾಡ್ತೀವಿ. ಹಾಗೆ ಮುಖ್ಯವಾಗಿ ಪುನರ್ವಸತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಅದರಲ್ಲಿ ಈಗ ಆಲ್ರೆಡಿ ನಾವು ಮಾನಸಿಕ ರೋಗಿ ತುಂಬಾ ಆಗೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಏನೂ ಆಗ್ತಾ ಇಲ್ಲ, ಕೊನೆಗೆ ಸಮಾಜ ಹೆಂಗೆ ಅವ್ರನ್ನ ಒಪ್ಕೊಳ್ತದೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಒಂದ್ಸರಿ ಚಿಕಿತ್ಸೆ ತಗೊಂಡೋಗಿರ್ತಾರೆ, ಆಸ್ಪತ್ರೆಯಲ್ಲಿ ಇರುವಾಗ ಅವರು ನಾರ್ಮಲ್ ಆಗ್ಬಿಟ್ಟಿರ್ತಾರೆ, ಅಂದ್ರೆ ಗುಣಪಟ್ಟಿರ್ತಾರೆ, ಚೆನ್ನಾಗಿರ್ತಾರೆ. ಆದ್ರೆ ಮನೆಗೆ ಹೋದಾಗ ಅದೇ ಒಂದು ವಾತಾವರಣ, ಅದೇ ಒಂದು ಪರಿಸ್ಥಿತಿ, 1 ತಿಂಗಳಲ್ಲಿ ಮತ್ತೆ ನಮ್ಮ ಹಾಸ್ಪಿಟ್ಲಿಗೆ ವಾಪಸ್ ಬರುವಂಥ ತುಂಬ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಸಾಮಾಜಿಕ ಚಿಕಿತ್ಸೆಗಳು ಅಥವಾ ಒಂದು ಸಮುದಾಯದ ಚಿಕಿತ್ಸೆಗಳು ಅಂತ ನಾವು ಹೇಳ್ತೀವಿ. ಅವರ ಕುಟುಂಬದವ್ರನ್ನ ಸೇರಿಸ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ವಾತಾವರಣನ ಹೇಗೆ ಇಟ್ಕೊಳ್ಬೇಕು, ಅವ್ರ ಹತ್ರ ಹೇಗೆ ವ್ಯವಹರಿಸಬೇಕು. ಈಗ ಮನೆಗೆ ಹೋದ್ಮೇಲೆ ಎಷ್ಟು ದಿನದವರೆಗೂ ನೀವು ಔಷಧೋಪಚಾರ ಮಾಡಬೇಕು, 1 ತಿಂಗಳಿಗೆ ಔಷಧ ಕೊಟ್ಟಿರ್ತೀವಿ ಅಂದರೆ 2 ದಿನ ಇರುವಾಗನೇ ನೀವು ವಾಪಸ್ ಬರಬೇಕು. ಅಥವಾ ಅವರಿಗೆ ಗುಣಲಕ್ಷಣಗಳು ಮತ್ತೆ ಮರುಕಳಿಸಿದೆ ಅಂದರೆ ಯಾವ್ಯಾವ ಗುಣಲಕ್ಷಣ ಮರುಕಳಿಸ್ತದೆ, ಯಾವಾಗ ಅವ್ರನ್ನ ವಾಪಸ್ ನಮ್ಮ ಆಸ್ಪತ್ರೆ ಕರ್ಕೊಂಡ್ಬರ್ಬೇಕು. ಹಾಗೆ ಅವ್ರ ಹತ್ರ ಮಾತಾಡೋ ರೀತಿ ಯಾವ ರೀತಿ ಮಾತಾಡಬೇಕು. ಅವರಿಗೆ ಈಗ ಕೆಲವೊಂದು ನಾವು ರೋಗಿಗಳಿಗೆ ನಮ್ಮ ಕಲ್ಪನೆಯಲ್ಲಿ ಏನಿರುತ್ತೆ, ರೋಗ ಬಂದಿದೆ ಅಂದರೆ ಅವರು ಎಲ್ಲಿ ಕೆಲಸಕ್ಕೆ ಹೋಗಬಾರ್ದು, ಸುಮ್ಮನೆ ಮಲಗಬೇಕು, ಮಾತ್ರೆ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಈಗ ಅದು ದೈಹಿಕ ಕಾಯಿಲೆಗಳಿಗೆ ಹೇಳ್ತೀವಿ. ಆದರೆ ಮಾನಸಿಕ ಕಾಯಿಲೆಗಳಿಗೆ ಎಷ್ಟು ಅವರನ್ನು ಸಮಾಜಮುಖಿಯ ಕೆಲಸಗಳಿಗೆ ನಾವು ಬಳಸ್ಕೊಳ್ತೀವಿ. ಈಗ ನಾವು ಏನೋ ಒಂದು ಅಗ್ರಿಕಲ್ಚರ್ ಕೆಲಸ ಅಥವಾ ವ್ಯವಸಾಯ ಮಾಡ್ತಾ ಇರ್ತೀವಿ, ನಿಮ್ಮ ಜೊತೆಗೆ ಅವ್ರನ್ನ ಕರ್ಕೊಂಡೋಗಿ ಮಾತ್ರೆ ಕೊಡಿ, ನಿಮ್ಮ ಜೊತೆ ಕರ್ಕೊಂಡೋಗಿ ಅವಾಗ ಸಣ್ಣ ಪುಟ್ಟ ಅವರಿಗೆ ಕೆಲಸ ಕೊಡಿ, ಪದೇ ಪದೇ ಅವ್ರಿಗೆ ಹೇಳಿ ಮಾಡಿಸಿ. ಅವಾಗ ಮನಸ್ಸು ಅವರಿಗೆ ಬೇರೆ ಕಡೆ ತಿರುಗಿ ಏನು ಮನಸ್ಸು ಖಿನ್ನತೆ ಅಥವಾ ಏನು ಕಾಯಿಲೆ ಇತ್ತು ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಸಾಮಾಜಿಕವಾಗಿ ನಾವು ಅವ್ರನ್ನ ಆದಷ್ಟು ಹೆಂಗೆ ಸಮಾಜದಲ್ಲೇ ಅವ್ರನ್ನ ಒಪ್ಕೊಳ್ಬೇಕು, ಮುಖ್ಯವಾಗಿ ಕುಟುಂಬದವರು ಅವ್ರನ್ನ ಒಪ್ಕೋಬೇಕು. ಅದ್ರ ಜೊತೆಗೆ ಸುತ್ತಮುತ್ತದವರು ಅವನ್ನ ನೆಗೆಟಿವ್ ಆಗಿ ಅಥವಾ ಇವನು ಮಾನಸಿಕ ಕಾಯಿಲೆ ಆಗಿದ್ದಾನೆ, ಅವನು ಮುಚ್ಚ ಇದ್ದಾನೆ, ಆ ಒಂದು ಮಾತುಗಳಿಂದ ಅವ್ರನ್ನ
ಕಡಿಮೆ ಮಾಡಿ ಅವ್ರನ್ನ ವಾಪಸ್ಸು ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಮಾಡೋ ಒಂದು ಕರ್ತವ್ಯನೂ ಕೂಡ ನಮ್ಮ ಪುನರ್ವಸತಿ ಚಿಕಿತ್ಸೆ ಅಥವಾ ಸಾಮಾಜಿಕ ಚಿಕಿತ್ಸೆ ಅಥವಾ ಸಮುದಾಯ ಚಿಕಿತ್ಸೆಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಮೇಡಮ್, ಕೊನೆಯ ಪ್ರಶ್ನೆ ಏನು ಅಂತಂದ್ರೆ, ಈ ಮಾನಸಿಕ ರೋಗಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಇರುವ ಚಿಕಿತ್ಸಾ ಸೌಲಭ್ಯಗಳ್ಯಾವುವು? ಈಗ ಇದು ಒಂದು ಮುಖ್ಯವಾಗಿ ನಮ್ಮ ಎಲ್ಲ ಒಂದು ಕೇಳುಗರು ತಿಳ್ಕೊಳ್ಬೇಕಾದಂತ ವಿಷಯನೇ. ಯಾಕಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಈಗ ನಾವು ಮಾನಸಿಕ ರೋಗಿ ಈಗ ಗುಣಲಕ್ಷಣ ಕಾಯ್ತಿದ್ದಾಗೆ ನಾವು ತಪ್ಪು ಒಂದು ಗ್ರಹಿಕೆಗಳೇ ಇದೆ ಇಲ್ಲಿ. ಮೊದಲು ಎಲ್ಲ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಎಲ್ಲದು ಮಾಡಿ ಕೊನೆಗೆ ಆಲೋಚನೆ ಮಾಡ್ತಾರೆ. ಯಾರೋ ಹೇಳ್ತಾರೆ ಅಯ್ಯೋ ಅಲ್ಲಿ ಡಿಮ್ಯಾಂಡ್ ಸಮಸ್ಯೆ ಇದೆ ಹೋಗಿ ಅಂತ ಹೇಳ್ತಾರೆ. ಹಾಗೆ ನಾವು ತಿಳ್ಕೊಬೇಕಾಗಿದೆ ಈ ಒಂದು ತಪ್ಪು ಗ್ರಹಿಕೆಗಳಿಂದ ಹೊರಗೆ ಬಂದು ಎಲ್ಲಿ ಸೌಲಭ್ಯಗಳು ಸಿಗ್ತಾ ಇದೆ, ಎಲ್ಲಿಗೆ ನಾನು ಯಾವಾಗ ಕರ್ಕೊಂಡು ಹೋಗ್ಬೇಕು. ಈಗ ನಾನು ಹೇಳಿದೆ ಕೆಲವೊಂದು ಪ್ರಾಥಮಿಕ ಲಕ್ಷಣಗಳು ಇರ್ಬೋದು ಅಥವಾ ನಿರ್ದಿಷ್ಟ ಲಕ್ಷಣಗಳು ನಿಮ್ಮ ಸಂಬಂಧಿಕ ರೋಗಿಗಳಲ್ಲಿ ಕಂಡ್ರೆ ಖಂಡಿತವಾಗೂ ನಿಮ್ಮ ಹತ್ತಿರದ ಸಮುದಾಯ ಆರೋಗ್ಯ ಕೇಂದ್ರಗಳು ಅಂತ ಹೇಳ್ತೀವಿ ಅಥವಾ PHC ಪ್ರೈಮರಿ ಹೆಲ್ತ್ ಸೆಂಟರ್ಸಿಗೆ ಕರ್ಕೊಂಡು ಹೋಗ್ಬೋದು ಅಥವಾ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಕರ್ಕೊಂಡು ಹೋದ್ರೆ ಅವರು ನಿಮಗೆ ನಿರ್ದಿಷ್ಟವಾದ ಮಾಹಿತಿ ಕೊಡ್ತಾರೆ. ಅವರಲ್ಲಿ ಇದ್ರೆ ಕೆಲವೊಂದು ಈಗ ತುಂಬ ಪೇಷಂಟು ತುಂಬ ಒಡೆದಾಡ್ತಾ ಇದ್ದಾನೆ, ಅಗ್ರೆಸಿವ್ ಆಗಿದ್ದಾನೆ, ಕಿರಿಸ್ತಾ ಇದ್ದಾನೆ, ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಒಂದು ಕಂಡೀಷನಿಗೆ ಬರ್ತೀವಿ. ಅಂಥ ಟೈಮಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆ ವೈದ್ಯರು ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ತಾಲೂಕು ಹಾಸ್ಪಿಟ್ಲಲ್ಲೂ ಕೂಡ ಈಗ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲ ಒಂದು ತಾಲೂಕು ಆಸ್ಪತ್ರೆ ಕೂಡ ಒಂದು ತಜ್ಞರ ಭೇಟಿ ಇದೆ, ನಮ್ಮ ಮನೋವೈದ್ಯರ ತಜ್ಞರ ಭೇಟಿ ಇದೆ. ಅವರು ಕೂಡ ಅಲ್ಲಿ ಕೂಡ ಚಿಕಿತ್ಸೆ ಪಡ್ಕೋಬಹುದು. ಅದ್ರ ಜೊತೆಗೆ ಎಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಮಾನಸಿಕ ಆರೋಗ್ಯ ತಜ್ಞರ ಸೇವೆ ಇದೆ. ಅವರು ಕೂಡ ಅಲ್ಲಿ ಕೂಡ ಔಷಧೋಪಚಾರ ಇರ್ಬೋದು ಅಥವಾ ದಾಖಲಾತಿಯ ಚಿಕಿತ್ಸೆ ಇರ್ಬೋದು. ಅಲ್ಲಿ ಗುಣ ಆಗಲಿಲ್ಲ ಅಂದ್ರೇ ಸ್ಪೆಷಲಿಸ್ಟ್ ಲೈಕ್ ನಮ್ಮ ಡಿಮ್ಯಾಂಡ್ಸ್ಗೆ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಇರುತ್ತೆ. ಹಾಗಾಗಿ ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, PHC ಇರ್ಬೋದು, ಹತ್ತಿರದ ಈವನ್ ಸಬ್ ಸೆಂಟ್ರಲ್ಲಿ ನಾವು ಈಗ ಏನು ಸಹಾಯಕರು ಆರೋಗ್ಯ ಸಹಾಯಕರು ಅಂತ ಹಳ್ಳಿಯಲ್ಲಿ ಇರ್ತಾರಲ್ಲ ಅವರಿಗೆ ಒಂಚೂರು ಕಿವಿ ಮೇಲೆ ನಮ್ಮ ಪೇಷಂಟ್ ಈಗ ಮಾಡ್ತಾ ಇದ್ದಾನೆ, ನಮ್ಮ ಸಂಬಂಧಿಕ ಈಗ ಆಗಿದ್ದಾನೆ ಅಂತ ಹೇಳಿದ್ರು ಕೂಡ ಅವರು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ತಿಳಿಸ್ಕೊಡ್ತಾರೆ. ಅದ್ರ ಜೊತೆಗೆ ತಾಲೂಕು ಹಾಸ್ಪಿಟಲ್ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಹಾಗೆ ನಮ್ಮ ಸುತ್ತಮುತ್ತ ಈ ಧಾರವಾಡ ಸುತ್ತಮುತ್ತ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಡಿಮ್ಯಾಂಡ್ಸ್ ತುಂಬ ಈ ಒಂದು ಮನೋ ಚಿಕಿತ್ಸೆಗಳನ್ನು ಕೊಡ್ತಾ ಇದೆ. ಅದ್ರ ಜೊತೆಗೆ ಎಲ್ಲ ಒಂದು ಈಗ ಕಿಮ್ಸ್ ಅಂತ ಹೇಳ್ತೀವಿ, ತುಂಬ ದೊಡ್ಡ ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಮನೋಚಿಕಿತ್ಸೆ ಅಥವಾ ಒಂದು ಮಾನಸಿಕ ರೋಗಗಳಿಗೆ ಚಿಕಿತ್ಸಾ ವ್ಯವಸ್ಥೆ ಇದೆ. ಇವನು ಎಲ್ಲ ಪ್ರೈವೇಟ್ ಆಸ್ಪತ್ರೆ ಅಂತ ನಾವು ಹೇಳ್ತೀವಿ, SDM ಇರ್ಬೋದು ಅಥವಾ ಯಾವುದೇ ಒಂದು ಆಸ್ಪತ್ರೆಗೆ ಹೋದ್ರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಮನೋವೈದ್ಯರ ಸಲಹೆಗಳು ಸಿಗ್ತಾ ಇದೆ. ಅದನ್ನು ನಾವು ಪಡ್ಕೊಳ್ಳೋ ಒಂದು ಮನಸ್ಥಿತಿಗೆ ನಾವು ಬರಬೇಕಾಗ್ತದೆ. ಸೊ ಹಾಗಾಗಿ ನಾವು ಮೊದಲಿಗೆ ಕೊನೆಯದಾಗಿ ನಾನು ಹೇಳ್ಬೇಕು ಏನಂದ್ರೆ, ಮನೋರೋಗಿ ಆಗಿದ್ದಾರೆ, ಹೌದು ಇವ್ರಿಗೆ ಮನೋರೋಗ ಇದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ನಾವು ನಮ್ಮ ಸಂಬಂಧಿಕರ ಮನೋರೋಗವನ್ನು ನಾವು ಒಪ್ಕೊಂಡ್ರೆ ಖಂಡಿತವಾಗಿಯೂ ಅವರಿಗೆ ಚಿಕಿತ್ಸೆಗೆ ತಲುಪೋದಕ್ಕೆ ಅವಕಾಶ ಆಗ್ತದೆ ಅಂತ ನಾನು ಹೇಳ್ಕೊಳ್ತೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಸೌಲಭ್ಯಗಳು ಸರ್ಕಾರದಿಂದನೂ ಕೂಡ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಳ್ಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಮನಸ್ಥಿತಿ ಅವ್ರು ಬೆಳೆಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಎಷ್ಟೋ ಜನ ನಾವು ಹೇಳ್ತೀವಿ ಬೇಡಪ್ಪ ಮಾನಸಿಕ ಕಾಯಿಲೆ ಇದೆ ಅಂತಾನೆ ಒಪ್ಕೊಳ್ಳೋದಕ್ಕೆ ವರ್ಷಾನ್ಗಟ್ಲೆ ತಗೊಳ್ತಾರೆ ಅವರು. ಯಾಕಂದ್ರೆ ಎಲ್ಲಿ ನಮ್ಮನ್ನ ದೂರ ಇಡ್ತಾರೆ, ಸಮಾಜದಿಂದ ದೂರ ಇಡ್ತಾರೆ, ಮದುವೆ ಮಾಡೋದಿಲ್ಲ, ಹೆಣ್ಣು ಸಿಗೋದಿಲ್ಲ, ಗಂಡು ಸಿಗೋಲ್ಲ, ಈ ಒಂದು ತಪ್ಪು ಕಲ್ಪನೆಯಲ್ಲಿ ಅವ್ರು ಇರ್ತಾರೆ. ಅದರಿಂದ ಹೊರಗೆ ಬಂದು ತಾವು ಒಪ್ಕೊಂಡ್ರೆ ಖಂಡಿತವಾಗಿ ಸೌಲಭ್ಯಗಳು ನಿಮ್ಮ ಮನೆ ಮುಂದೆನೆ ಸೌಲಭ್ಯಗಳಿರುತ್ತೆ. ಅದನ್ನ ಬಳಸ್ಕೊಳ್ಳೋ ಒಂದು ಮನಸ್ಥಿತಿ ನಾವು ತರ್ಕೋಬೇಕು ಅಂತ ನಾವು ಹೇಳ್ತೀವಿ. ಮೇಡಮ್, ಇದುವರೆಗೂ ನಮ್ಮೆಲ್ಲ ಕೇಳುಗ ಬಾಂಧವರಿಗೂ ಇವತ್ತು ಅಕ್ಟೋಬರ್ 10 ಅಂದ್ರೆ ವಿಶ್ವ ಮಾನಸಿಕ ಆರೋಗ್ಯ ದಿನ ವಿಶೇಷತೆಯೊಂದಿಗೆ ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ರೋಗಗಳ ಕುರಿತು ನಾವು ಇದುವರೆಗೂ ಚರ್ಚೆಯನ್ನ ಮಾಡಿದ್ವಿ. ಈ ಚರ್ಚೆಯಲ್ಲಿ ತುಂಬಾ ಮುಖ್ಯವಾದಂತ ವಿಷಯಗಳನ್ನ ಕುರಿತು ಚರ್ಚೆಯನ್ನ ಮಾಡಿದ್ವಿ. ಈ ಕಾರ್ಯಕ್ರಮದ ಮುಖಾಂತರ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ.